ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ರಾಜ್ಯವನ್ನು ಕುರಿತು ನಿರ್ದಿಷ್ಟವಾದ ಮಾಹಿತಿಗಳು 5ನೇ ಭಾಗ. ಈ 5ನೇ ಭಾಗದಲ್ಲಿ ಕ್ರಿಸ್ತನ 1000 ವರ್ಷ ರಾಜ್ಯ ಪರಿಪಾಲನೆ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಇದು ಪ್ರತಿಯೊಬ್ಬ ಕ್ರೈಸ್ತರು ನೋಡಿ ತಿಳ್ಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ. ತುಂಬ ಜನ ದೇವರ ರಾಜ್ಯ ಬಂದಿಲ್ಲ, ಕ್ರೈಸ್ತನ ರಾಜ್ಯ ಪರಿಪಾಲನೆ 1000 ವರ್ಷ ಪರಿಪಾಲನೆ ಇನ್ನೂ ಬಂದಿಲ್ಲ, ಬರುತ್ತೆ, ಅದು ಮಧ್ಯ ಆಕಾಶದಲ್ಲಿ, ಹೀಗೆ ಅನೇಕ ಬೋಧಕರು ಬೋಧನೆ ಮಾಡಿದ್ದಾರೆ. ಆಲ್ರೆಡಿ ಈ ಪ್ರಕಟಣೆ ಗ್ರಂಥವನ್ನು ಕುರಿತು ಸುಮಾರು 35 ಭಾಗಗಳು ಜಯಶಾಲೆ ಕನ್ನಡ ಕ್ರಿಶ್ಚಿಯನ್ ಟಿ ವಿಯಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದು 8ನೇ ಅಧ್ಯಾಯ ತನಕ ಪೂರ್ತಿ ಮುಗಿದಿದೆ. ಅದು ಮತ್ತೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ, ನಿಲ್ಲಿಸಿದ್ದೀನಿ. 9ನೇ ಅಧ್ಯಾಯದಿಂದ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಗಳಿದೆ ನೋಡಿ. 9ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಬೇಕು. 1ನೇ ಅಧ್ಯಾಯ 1ನೇ ವಚನದಿಂದ 8ನೇ ಅಧ್ಯಾಯದವರೆಗೆ ಪೂರ್ತಿ ಮಾತನಾಡಿದ್ದೀವಿ ಪ್ರಿಯರೇ. ಸುಮಾರು 35 ಭಾಗಗಳು ಆಗಿದೆ. ಇನ್ನು ಉಳಿದಿರುವಂಥ ವಿಷಯವನ್ನು ನಾನು ಮಾತನಾಡುತ್ತೇನೆ ಬರುವಂಥ ದಿನಗಳಲ್ಲಿ. ಈಗ ದೇವರ ರಾಜ್ಯವನ್ನು ಕುರಿತು ಸಂಪೂರ್ಣವಾಗಿ ಖಂಡಿತವಾದಂಥ ಖಚಿತವಾದಂಥ ಮಾಹಿತಿಗಳನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ. ನಿನ್ನೆ ದಿನದಂದು ಮಾತನಾಡಿರುವಂಥ ಅಂಶ, ನಿನ್ನೆ ದಿನದಂದು ಪ್ರಿಯರ ದೇವರ ಮಕ್ಕಳಿರ, ದೇವರ ರಾಜ್ಯವು ಬಂದಿದೆ ಎಂದು ನಿಖರವಾದ ರುಜುಗಳು ಅನೇಕ ವಿಷಯಗಳನ್ನು ಬೈಬಲ್ ಮೂಲಕ ತೋರಿಸಿದ್ದೀನಿ ಪ್ರಿಯರೇ. ದೇವರ ರಾಜ್ಯ 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. ಈ ದಿನ ಕ್ರೈಸ್ತನ 1000 ವರ್ಷ ರಾಜ್ಯ ಪರಿಪಾಲನೆ. ಈ ಒಂದು ವಚನ ಎಲ್ಲಿರುತ್ತೆ ಅಂತ ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ ಒಂದು ವಚನ ಇರುತ್ತೆ. ಪ್ರಕಟಣೆ ಗ್ರಂಥದಲ್ಲಿ ಒಂದು ವಚನ 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಓದಿದಾಗ ಕೆಳಗಡೆ ಒಂದು ಮಾತಿರುತ್ತೆ. 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಧನ್ಯರು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. 1000 ವರ್ಷ ಆಳುವರು ಅಂತಿರುತ್ತೆ. ಈ ಒಂದು ವಚನವನ್ನು ಪ್ರತಿ ಕ್ರೈಸ್ತರು, ಕೆಲವರು ಈ 1000 ವರ್ಷದ ಬಗ್ಗೆ ಮಾತಾಡುವಂಥ ಕೆಲವರು ಇದ್ದಾರೆ ನೋಡಿ. 1000 ವರ್ಷ ಇನ್ನೂ ಬಂದಿಲ್ಲ, ಆಮೇಲೆ ಬರುತ್ತೆ, ಮಧ್ಯಾಕಾಶದಲ್ಲಿ ಬರುತ್ತೆ, 7 ವರ್ಷ ಶ್ರಮೆಗಳು ಉಂಟಾಗುತ್ತೆ, ಮಹಾಶ್ರಮೆಗಳು ಉಂಟಾಗುತ್ತೆ, 3.5 ವರ್ಷ ಸ್ವಲ್ಪ ಶ್ರಮೆಗಳು, ಇನ್ನು 3.5 ವರ್ಷ ಮಹಾಶ್ರಮೆಗಳು ಉಂಟಾಗುತ್ತೆ. ಆನಂತರ ಯೇಸು ಕ್ರಿಸ್ತರು ಬರ್ತಾರೆ, ಮಧ್ಯ ಆಕಾಶಕ್ಕೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಅನೇಕ ರೀತಿಯಲ್ಲಿ, ಅಂದರೆ ಹಿಂದೆ ಮುಂದೆ ಎಲ್ಲ ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ ಗೊಂದಲವನ್ನು ಉಂಟು ಮಾಡಿದ್ದಾರೆ. ಇವಾಗ ವಾಕ್ಯವನ್ನು ಪ್ರತಿಯೊಂದು ಕೂಡ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೆ, ಅಂದರೆ ಪರಿಶೋಧನೆ ಮಾಡದೆ ಹೋದರೆ ನಿಮಗೆ ಅರ್ಥ ಆಗಲ್ಲ. ಅದಕ್ಕೆ ಈ ದೇವರ ರಾಜ್ಯವನ್ನು ಕುರಿತು ಪ್ರಿಯರಾದ ದೇವರ ಮಕ್ಕಳಿರ 1ನೇ ಭಾಗದಿಂದ ನೋಡ್ಕೊಂಡು ಬರಬೇಕಾಗತ್ತೆ. ದೇವರ ರಾಜ್ಯವನ್ನು ಕುರಿತು ಇದು 5ನೇ ಭಾಗ. ಈ 5ನೇ ಭಾಗದಲ್ಲಿ ನಿನ್ನೆ ಮಾತಾಡಿರುವಂಥ 4ನೇ ಭಾಗ ನೋಡದೆ ಹೋದರೆ ಈ 5ನೇ ಭಾಗ ಅರ್ಥ ಆಗಲ್ಲ. 3ನೇ ಭಾಗ ನೋಡದೆ ಹೋದರೆ 4ನೇ ಭಾಗ ಅರ್ಥ ಆಗಲ್ಲ. ಹೀಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಆದ್ದರಿಂದ
ಒಂದನೇ ಭಾಗದಿಂದ ಪೂರ್ತಿ ಭಾಗಗಳನ್ನು ನೋಡ್ಕೊಂಡು ಬಂದರೆ ನಿರ್ದಿಷ್ಟವಾದಂಥ ಮಾಹಿತಿಗಳು ದೇವರ ರಾಜ್ಯವನ್ನು ಕುರಿತು ನಮ್ಗೆ ಗೊತ್ತಾಗುತ್ತೆ. ವಚನವನ್ನು ಬಿಟ್ಟು, ದೇವರ ವಾಕ್ಯಗಳನ್ನು ಬಿಟ್ಟು ನಾವು ಮಾತನಾಡಬಾರ್ದು, ಕಲ್ಪನೆ ಕಥೆಗಳನ್ನೇ ಹೇಳಬಾರ್ದು. ಈ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೇಲೆ ಇನ್ನು ಕೆಲವರು 20ನೇ ಅಧ್ಯಾಯ ಮೊದಲಿನ ವಚನದಿಂದ ಓದ್ತಾರೆ. 20ನೇ ಅಧ್ಯಾಯ ಮೊದಲಿನ ವಚನದಿಂದ ಓದಿ ಅಲ್ಲಿ ಏನು ಮಾಡ್ತಾರಂದರೆ, ಈ 20ನೇ ಅಧ್ಯಾಯ ಮೊದಲಿನ ವಚನದಿಂದ 3ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು ಆದ ಮೇಲೆ ಕ್ರಿಸ್ತನ ರಾಜ್ಯ ಪರಿಪಾಲನೆ ಬರುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಒಂದ್ಸರಿ ಅದನ್ನು ಕೂಡ ನೋಡೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು, ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು ಆ 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರುಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಆ 1000 ವರ್ಷ ಆದ ಮೇಲೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು ಅಂತಿರುತ್ತೆ. ಈ ಒಂದು ವಚನವನ್ನು ಆಧಾರ ಮಾಡಿಕೊಂಡು, ಅಂದರೆ ಸೈತಾನನು ಬಂಧಿಸಲ್ಪಡ್ತಾನೆ. ಸೈತಾನನು ಬಂಧಿಸಲ್ಪಟ್ಟ ನಂತರ ಕ್ರಿಸ್ತನ ಆಳ್ವಿಕೆ ಪ್ರಾರಂಭವಾಗುತ್ತೆ ಎಂದು ಕೆಲವರು. ಯಾಕೆ ಅಂತ ನೋಡುವಾಗ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನೋಡುವಾಗ ಸೈತಾನನು ಬಂಧಿಸಲ್ಪಡ್ತಾ ಇದ್ದಾನೆ. ಈ ವಚನದಲ್ಲಿ 4ನೇ ವಚನದಿಂದ 6ನೇ ವಚನದಲ್ಲಿ ನೋಡುವಾಗ ಕ್ರಿಸ್ತನ 1000 ವರ್ಷ ರಾಜ್ಯ ಪರಿಪಾಲನೆ ಅಲ್ಲಿ ಪ್ರಾರಂಭವಾಗುತ್ತೆ. ಅವರ ಜೊತೆಗೆ ಕ್ರಿಸ್ತನಿಗೋಸ್ಕರ ಹೋರಾಡಿರುವಂಥ ಭಕ್ತರಿದ್ದಾರಲ್ವ, ಅವರು ಅಂದರೆ ಭಕ್ತರು, ಶಿಷ್ಯರು ಕ್ರಿಸ್ತನ ಜೊತೆಗೆ 1000 ವರ್ಷ ಆಳಿದರು ಅಂತ ಇರುತ್ತೆ ರೀ. 1000 ವರ್ಷ ಆಳುವರು ಅಂತ ಇರುತ್ತೆ. 1000 ವರ್ಷ ಕ್ರಿಸ್ತನೊಂದಿಗೆ ಆಳುವರು ಅಂದಾಗ ಅಂದರೆ ಬದುಕಿದವರಾಗಿ ಜೀವಿಸುವವರಾಗಿ ಇದ್ದು ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು ಅಂತಿದ್ದಾಗ ತುಂಬ ಜನ ಕ್ರೈಸ್ತರು ಏನಂತ ಹೇಳ್ತಾರೆ ಅಂದರೆ, ಕ್ರೈಸ್ತನ ಜೊತೆಗೆ ಅನೇಕ ಮಂದಿ ಶಿಷ್ಯರು ಜೀವಂತವಾಗಿ ಎದ್ದು ಕ್ರೈಸ್ತನ 1000 ವರ್ಷ ರಾಜ್ಯ ಪರಿಪಾಲನೆ ಮಾಡ್ತಾರೆ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಈ ವಚನದಲ್ಲಿ 20ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದ ನೋಡುವಾಗ ಅನೇಕ ಪ್ರಶ್ನೆಗಳು ಅಲ್ಲಿ ಕಾಣುತ್ತೆ. ಕಂಡಾಗ ಒಬ್ಬೊಬ್ಬರು ಒಂದೊಂದು ಬೋಧನೆ ಮಾಡಿದ್ದಾರೆ. ಇವಾಗ ಈ ಒಂದು ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಪ್ರಕಟಣೆ ಗ್ರಂಥವನ್ನು ಕುರಿತು ಕ್ಲುಪ್ತವಾದಂಥ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊಟ್ಟ ಮೊದಲು ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ಗೊತ್ತಿರಬೇಕು. ಆವಾಗ ಪ್ರಕಟಣೆ ಗ್ರಂಥ ಓದಿದಾಗ ಅರ್ಥ ಆಗುತ್ತೆ. ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ಏನು ಓದಿಲ್ಲ, ಏನು ತಿಳ್ಕೊಂಡಿಲ್ಲ, ಕೇವಲ ಪ್ರಕಟಣೆ ಗ್ರಂಥವನ್ನು ಮಾತ್ರ ನಾವು ಓದುತ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ ಅಂದರೆ ನಿನಗೆ ಅರ್ಥ ಆಗಲ್ಲ. ಎರಡನೇದಾಗಿ ಪ್ರಕಟಣೆ ಗ್ರಂಥದಲ್ಲಿ 3 ಕಾಲಗಳನ್ನು ಕುರಿತು ಬರೆಯಲ್ಪಟ್ಟಿದೆ. 3 ಕಾಲಗಳನ್ನು ಅಂದರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲ. ವರ್ತಮಾನ ಅಂದರೆ ನಡೆಯುವಂಥ ಕಾಲ, ಪ್ರೆಸೆಂಟ್ ನಡೆಯುವಂಥ ಕಾಲ. ಭೂತಕಾಲ ಅಂದರೆ ನಡೆದು ಹೋಗಿರುವಂಥ ಕಾಲ. ಭವಿಷ್ಯತ್ ಕಾಲ ಮುಂದೆ ನಡೆಯುವಂಥ ಕಾಲ. ಈ 3 ಕಾಲಗಳನ್ನು ಕುರಿತು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು ಇದೆ ಪ್ರಿಯರ ದೇವ್ರ ಮಕ್ಕಳಿರ. ಇನ್ನೊಂದು ವಿಷಯ ನಮ್ಗೆ ಗೊತ್ತಿರಬೇಕು, ಏನು ಗೊತ್ತಾ? ರೂಪ ಅಲಂಕಾರವಾಗಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ರೂಪ ಅಲಂಕಾರವಾಗಿ ಅಂದರೆ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಲ್ಲಿ ಗಮನಿಸಬೇಕು. ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರ್ಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅಂತ. ಅಂದರೆ ಅಧೋಲೋಕದಿಂದ ದೊಡ್ಡ ಸರ್ಪಣಿಯನ್ನು ಕಟ್ಟಿ, ಯಾರನ್ನು ಕಟ್ಟಿ? ಸೈತಾನನನ್ನು ಕಟ್ಟಿ, ಆನಂತರ
ಒಂದು ಬೀಗದ ಕೈ. ಬೀಗದ ಕೈ ಅಂದರೆ ಬೀಗ, ಚಿಕ್ಕ ಚಿಕ್ಕ ಬೀಗದ ಕೈ ಇಟ್ಕೊಳ್ತೀವಿ ನಾವಾದರೆ. ಇವಾಗ ದೇವದೂತನು ಬೀಗದ ಕೈ ಹಿಡಿದಿದ್ದನಂತೆ. ಎರಡನೇದಾಗಿ ಸೈತಾನನನ್ನು ಸರ್ಪಣಿಯಿಂದ ಬಂಧಿಸಿದ್ದಾನಂತೆ. ಸರ್ಪಣಿ ಅಂದಾಗ ಯಾವ ಸರ್ಪಣಿ? ಕಬ್ಬಿಣದ, ಹಿತ್ತಳಿದ, ತಾಮ್ರದ? ಯಾವ ಸರ್ಪಣಿ? ಸರ್ಪಣಿ ಅಂದರೆ ಮತ್ತೆ ನಾವು ಏನಂದ್ಕೊಳ್ತೀವಿ ಅಂದರೆ, ಗ್ರಂಥದಲ್ಲಿ ಬರೆಯಲ್ಪಟ್ಟಿರೋದರಿಂದ ಸರ್ಪಣಿ ಅಂದರೆ ಇದೊಂದು ಸರ್ಪಣಿ ಅಂದರೆ ಅದಕ್ಕೂ ಹೋಲಿಸ್ತೀವಿ, ಕಬ್ಬಿಣದಂಥ ಇಲ್ಲ ತಾಮ್ರದಂಥ, ಈ ರೀತಿ. ಅದೇ ಪ್ರಕಾರ ಬೀಗದ ಕೈ ಅಂದರೆ, ಬೀಗದ ಕೈ ಅಂದರೆ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಏನಪ್ಪ ಅಂದರೆ, ಅವನನ್ನು ಬಂಧಿಸಿ ಅದೋ ಲೋಕಕ್ಕೆ ದಬ್ಬಿದನಂತೆ. ದೊಡ್ಡ ದೊಡ್ಡ ರೌಡಿಗಳು, ಗುಂಡಾಗಳನ್ನು ಪೊಲೀಸರು ಬಂಧಿಸ್ತಾ ಇರ್ತಾರೆ ಸರ್ಪಣಿಯಿಂದ. ಅಂಥ ಸರ್ಪಣಿನ? ಯಾವ ಸರ್ಪಣಿ ಅಂದರೆ ನಮ್ಮ ಭಾಷೆಗೆ, ಅಂದರೆ ನಮ್ಗೆ ಅರ್ಥ ಆಗಬೇಕಾದ್ರೆ ಇಂಥ ಪದಗಳನ್ನು ಬಳಸಬೇಕು. ಬಳಸಿದಾಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಎರಡನೇದಾಗಿ ನೋಡುವಾಗ ಏನ್ರಿ, ಸೈತಾನನನ್ನು ಅಧೋಲೋಕಕ್ಕೆ ದಬ್ಬಿದ್ದಾನೆ, ಅಧೋಲೋಕಕ್ಕೆ ದೊಬ್ಬಿದ್ದಾನೆ ಅಂತ. ಇವೆಲ್ಲ ಆಲೋಚನೆ ಮಾಡುವಾಗ ವರ್ಣಿಸಿ ಹೋಲಿಸಿ ಬರೆಯಲ್ಪಟ್ಟಿರುವಂಥ ವಚನಗಳು. ಸೈತಾನನು ಇದ್ದ ನೋಡಿ, ಸೈತಾನನು ಅವನು ಮೊಟ್ಟ ಮೊದಲು ಅವನು ಒಬ್ಬ ದೇವದೂತ. ಈ ದೇವದೂತನಾಗಿರುವಂಥ ಇವನಿಗೆ ಏನಂತ ಹೆಸರು ಬಂದಿದೆ? ಪುರಾತನ ಘಟಸರ್ಪವು ಅಂತಾರೆ. ಪುರಾತನ ಘಟಸರ್ಪ. ಘಟಸರ್ಪ ಅಂದರೆ ನಮಗೇನು ಗೊತ್ತು? ಒಂದು ಹಾವು, ಹೌದಲ್ವ? ಅಂದರೆ ದೊಡ್ಡದೊಂದು ಹಾವು, ವಿಷ ತುಂಬಿರುವಂಥ ದೊಡ್ಡದೊಂದು ಹಾವು, ಘಟಸರ್ಪ. ಅಂದರೆ ಒಬ್ಬ ದೇವದೂತನು ದೇವರ ಮಾತನ್ನು ಮೀರಿ ತಪ್ಪು ಮಾಡಿರುವುದರಿಂದ ಅವನಿಗೆ ಸೈತಾನನೆಂದು, ಇಲ್ಲಾಂದರೆ ಘಟ ಸರ್ಪವೆಂದು, ಪಿಶಾಚನೆಂದು, ದೆವ್ವ ಎಂದು ಅವನಿಗೆ ಹೆಸರು ಬಂದಿದ್ದೀರಿ. ಹಾಗಂತ ಅವನು ಆವ ಅಲ್ಲ ರೀ, ಒಬ್ಬ ದೂತನು, ದೇವದೂತನು. ದೇವದೂತರಲ್ಲಿ ಒಬ್ಬ ದೂತನು ಏನ್ರಿ, ದೇವರ ಸಿಂಹಾಸನವನ್ನು ಪಡೆದುಕೊಳ್ಳೋದಕ್ಕೆ ಹೋರಾಟ ಮಾಡಿರುವುದರಿಂದ ಅವನಿಗೆ ಆ ಒಂದು ದುರ್ಗತಿ ಬಂದಿರುತ್ತೆ ರೀ. ಇವಾಗ ಇವನನ್ನು ಬಂಧಿಸಿ ಅದೋ ಲೋಕಕ್ಕೆ ಎಳ್ಕೊಂಡು ಹೋಗ್ಬೇಕಾದ್ರೆ ಏನು ತಪ್ಪು ಮಾಡಿದ್ದಾನ ಅವನು? ಅವನನ್ನು ಸರಪಣಿಯಿಂದ ಬಂಧಿಸಿ ಆನಂತರ ಅಧೋಲೋಕ. ಅಧೋಲೋಕ ಅಂದರೆ ಪಾತಾಳ ಲೋಕ. ಈ ಪಾತಾಳ ಲೋಕದಲ್ಲಿ ಅಧೋಲೋಕ ಎನ್ನುವಂಥದ್ದಿದೆ. ಈ ಅಧೋಲೋಕಕ್ಕೆ, ಪಾತಾಳ ಲೋಕಕ್ಕೆ ಅವನನ್ನು ತಳ್ಳಿದ್ದಾರೆ. ತಳ್ಳೋದಕ್ಕಿಂತ ಮುಂಚಿತವಾಗಿ ಇವನನ್ನು ಯಾಕೆ ಬಂಧಿಸಿದ್ದಾರೆ? ಇವನನ್ನು ಯಾಕೆ ಬಂಧಿಸಿದ್ದಾರೆ ಅಂತ ನೋಡುವಾಗ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ಇದು ಕ್ಲಿಯರ್ ಆದರೆ ಏನ್ರಿ, ಈ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ಬರೆಯಲ್ಪಟ್ಟಿರುವಂಥ ವಚನಗಳು ಕ್ಲಿಯರ್ ಆದರೆ, ಆನಂತರ 4ನೇ ವಚನದಿಂದ 6ನೇ ವಚನದವರೆಗೆ ಕ್ರೈಸ್ತನ 1000 ವರ್ಷ ಪರಿಪಾಲನೆ ಇದೆಯಲ್ಲ, ಅದು ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ ನೋಡಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವನಿಗೆ ಸ್ಥಾನವು ತಪ್ಪಿ ಹೋಯಿತು. ನೋಡಿದ್ರ? ಅಂದರೆ ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತು ಹೋಗಿದ್ದಾನಂತೆ. ಪರಲೋಕದಲ್ಲಿ ಯುದ್ಧ ಮಾಡಿ ಸೋತು ಹೋಗಿರುವುದರಿಂದ ಅವನಿಗೆ ಸ್ಥಾನವು ತಪ್ಪಿತು. ಪರಲೋಕದಲ್ಲಿ ಸ್ಥಾನವು ತಪ್ಪಿತು. ಸ್ಥಾನವು ತಪ್ಪಿದ ನಂತರ ಎಲ್ಲಿ ಬಿದ್ದಿದ್ದಾನಂತ ನೋಡಿ, ಸೋತು ಹೋದನು ಮತ್ತು ಪರಲೋಕದೊಳಗೆ ಅವನಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಅಂತಿರುತ್ತೆ. ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಅಂತಿರುತ್ತೆ. ಅಂದರೆ ಮೊಟ್ಟ ಮೊದಲು ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ, ಸೋತೋಗ್ತಾನೆ. ಸೋತೋದ ನಂತರ ಏನ್ರಿ, ಅವನನ್ನು ಬಂಧಿಸ್ತಾರೆ ಪ್ರೇಯರೆ. ಸೈತಾನನನ್ನು ಬಂಧಿಸುವಂಥದ್ದು. ಅದಕ್ಕೆ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನೋಡುವಾಗ, ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಹಿಡಿದುಕೊಂಡು ಬಂದಿದ್ದಾನಂತೆ.
ಬಂದು ಸೈತಾನನನ್ನು ಬಂಧಿಸಿರುವಂಥದ್ದು. ಸೈತಾನನ್ನು ಯಾಕೆ ಬಂಧಿಸಿದ್ದಾರೆ ಅಂತ ನೋಡುವಾಗ, ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ. ಪರಲೋಕದಲ್ಲಿ ಯಾಕೆ ಯುದ್ಧ ಮಾಡಿದ್ದಾನೆ? ಯುದ್ಧ ಯಾಕೆ ಮಾಡಿದ್ದಾನೆ ಏನ್ರಿ? ಯುದ್ಧ ಯಾಕೆ ನಡೆಯುತ್ತೆ ಭೂಲೋಕದಲ್ಲಿ? ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಬಂಧು ಮಿತ್ರರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಇಲ್ಲ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನ ಬಳಿಯಲ್ಲಿ ಯುದ್ಧ ನಡೀತಾ ಇದೆ. ಯಾವುದೇ ಯುದ್ಧ ಆಗಿರ್ಬೋದು. ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡಿ, ಯುದ್ಧ ನಡೆಯೋದಕ್ಕೆ ಕಾರಣ ಏನು? ಮೊಟ್ಟ ಮೊದಲು ಭೂಭಾಗ, ಅಧಿಕಾರ, ಆಸ್ತಿ. ಮತ್ತು ಪರಲೋಕದಲ್ಲಿ ಯುದ್ಧ ನಡೆಯೋದಕ್ಕೆ ಕಾರಣ ಏನು? ಯೆಶಾಯ ಗ್ರಂಥ 14ನೇ ಅಧ್ಯಾಯ 12ನೇ ವಚನವನ್ನು ನೋಡಿ. ಯೆಶಾಯ ಗ್ರಂಥ 14ನೇ ಅಧ್ಯಾಯ 12ನೇ ವಚನ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 12ನೇ ವಚನವನ್ನು ನೋಡಿ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಹೇರಿ ಉನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದೆಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅದೋ ಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ಅದೋ ಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ಯಾರಂತ ನೋಡುವಾಗ, ಒಬ್ಬ ದೇವದೂತನು ದೇವರ ಸಿಂಹಾಸನವನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ಆಲೋಚನೆಯಿಂದ, ದೇವರ ಸಿಂಹಾಸನ ಅಂದರೆ ದೇವರ ಸಿಂಹಾಸನ ಎಷ್ಟು ಉನ್ನತವಾಗಿದೆಯೋ ಅದೇ ಸಿಂಹಾಸನ ನನಗೆ ಕೂಡ ಬೇಕು, ಅಂದರೆ ಅಂಥ ಅಧಿಕಾರ ನನಗೆ ಕೂಡ ಬೇಕು. ಇದು ಯಾವಾಗ ನಡೆದಿದೆ ಅಂತ ನೋಡುವಾಗ ಏನ್ರಿ, ಯಾವಾಗ ನಡೆದಿದೆ ಅಂತ ನೋಡುವಾಗ, ಜಗತ್ತು ಉಂಟಾಗಲಾರ್ದ ಮೊದಲೇ ನಡೆದಿರುವಂಥ ಸಂಗತಿಗಳು, ನಡೆದೋಗಿರುವಂಥ ಸಂಗತಿಗಳು. ಯಾವಾಗಂತ ನೋಡುವಾಗ ಜಗತ್ತು ಉಂಟಾಗಲಾರ್ದ ಮೊದಲೇ ನಡೆದೋಗಿರುವಂಥ ಸಂಗತಿಗಳು. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ, ಯುದ್ಧಗಳು ನಡೀತಾ ಇದೆಯಲ್ಲ, 7ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತಾ ಇದೀವಲ್ಲ ಯುದ್ಧ. ಆ ಯುದ್ಧ ಯಾಕೆ ನಡೆದಿದೆ ಅಂತ ನೋಡುವಾಗ, ದೇವರ ಸಿಂಹಾಸನಗಿಂತ ನನ್ನ ಸಿಂಹಾಸನವನ್ನು ಉನ್ನತವಾಗಿ ಕಾಣಬೇಕು ಅಂತ. ಅದಕ್ಕೆ ದೇವರು ಏನು ಮಾಡ್ತಾರಂದರೆ, ದೇವದೂತನ ಅಂದರೆ ಮಿಕಾಯೇಲನ ಎಂಬಂಥ ದೇವದೂತನನ್ನು ಕಳಿಸಿ ಅವನನ್ನು ಒದ್ದು ಅಲ್ಲಿಂದ ಬಂಧಿಸಿ ಪಾತಾಳ ಲೋಕದಲ್ಲಿ ಅದೋ ಲೋಕಕ್ಕೆ ದೊಬ್ಬುತ್ತಾನೆ. ಯಾವಾಗಂತ ನೋಡುವಾಗ ಜಗತ್ತುಂಟಾಗಲಾರ್ದ ಮೊದಲು. ಇದ್ರ ಪೂರ್ತಿ ವಿವರಣೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ಅಂದರೆ ಸೈತಾನನು ಯಾರು, ಪುರಾತನ ಘಟ ಸರ್ಪನ್ ಯಾರು, ಅವನು ಹುಟ್ಟಲು ಕಾರಣವೇನು ಎನ್ನುವಂಥ ವಿಷಯವನ್ನು 2 ಭಾಗ ಇದೆ ರೀ, ಆಲ್ರೆಡಿ ಮಾತನಾಡಿ ಇಟ್ಟಿದ್ದೇವೆ. ಪೂರ್ತಿ ವಿವರಣೆ, ಕೆಲವು ವಿಷಯಗಳು ಅಲ್ಲಿ ಗೊತ್ತಾಗುತ್ತೆ. ಓಕೆನಾ? ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ರೀ. ಇದು ಕ್ಲುಪ್ತವಾಗಿ, ಯಾಕಪ್ಪ ಅಂದರೆ ಇನ್ನು ಕ್ರಿಸ್ತನ 1000 ವರ್ಷ ಪರಿಪಾಲನೆ ಮಾತನಾಡಬೇಕಾದ್ರೆ ಇದಕ್ಕೆ ಬಹಳ ಟೈಮ್ ಆಗುತ್ತೆ. ಆದ್ದರಿಂದ ಕ್ಲುಪ್ತವಾಗಿ ಹೇಳುವಂಥ ಮಾತೇನೆಂದರೆ, ಆಲ್ರೆಡಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಯುದ್ಧ ಜಗತ್ತು ಉಂಟಾಗಲಾರ್ದ ಮೊದಲೇ ನಡೆದೋಗಿರುವಂಥ ಯುದ್ಧ ನಡೆದಿದೆ. ಯುದ್ಧವಾಗಿದೆ, ಸೋತೋಗಿದ್ದಾನೆ, ಅವನನ್ನು ಬಂಧಿಸಿದ್ದಾರೆ, ಬಂಧಿಸಿ ಅಗಾಧ ಲೋಕಕ್ಕೆ ತಳ್ಳಿದ್ದಾರೆ. ಅಗಾಧ ಲೋಕಕ್ಕೆ ತಳ್ಳಿ ಅಲ್ಲಿ 1000 ವರ್ಷದವರೆಗೆ ಅಲ್ಲಿ ಏನ್ರಿ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಪ್ರಿಯರೇ. ಮತ್ತೆ ಬನ್ನಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರ್ಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪವನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಅಂದರೆ ಘಟ ಸರ್ಪನು ಅಂದರೆ ಸೈತಾನನನ್ನು ಬಂಧಿಸಿದ್ದಾರೆ. ಯಾವಾಗಂತೂ ನೋಡುವಾಗ ಜಗತ್ತು ಉಂಟಾಗಲಾರ್ದ ಮೊದಲೇ 1000 ವರ್ಷ ಬಂಧನದಲ್ಲಿ. 1000 ವರ್ಷ ಅಂದರೆ ಮತ್ತೆ ಪ್ರಿಯರ ದೇವ್ರ ಮಕ್ಕಳಿರ ಹೇಳ್ತೀನಿ, ಕೆಲವು ವಿಷಯಗಳು ಮಾಹಿತಿ ಕೊಡ್ತೀನಿ. ಇವಾಗ ಇವನನ್ನು ಬಂಧಿಸಿದ್ದಾರೆ. ಎಲ್ಲಿ ಹಾಕಿದ್ದಾರೆ? ಅದೋ ಲೋಕದಲ್ಲಿ. ಇಲ್ಲಿ ಅದು ಪಾತಾಳ ಲೋಕದಲ್ಲಿ. ಎಷ್ಟು ಕಾಲ? 1000 ವರ್ಷ.
ಈ 1000 ವರ್ಷ ಆದಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂತ ಇರುತ್ತೆ ನೋಡಿ ಅಲ್ಲಿ. ಇಲ್ಲ, 2ನೇ ವಚನ ಓದಿಮ. ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಅಂದರೆ ಜನಗಳನ್ನು ಮರಳುಗೊಳಿಸದ ಹಾಗೆ ಅಂದಾಗ ಇದೊಂದು ವಚನ ತಪ್ಪಾಗಿ ಆಲೋಚನೆ ಮಾಡ್ತಾರೆ. ಜನಗಳಂದರೆ ಜಗತ್ತುಂಟಾಗಲಾರ್ದು ಮೊದಲು ಜನಗಳು ಎಲ್ಲಿದ್ದರು ಅಂತಾರೆ. ಕೇಳುವಂಥ ಅಂದರೆ ಪ್ರಶ್ನೆ ಕೇಳುವಂಥ ಮಾತು. ಅಂದರೆ ಜಗತ್ತುಂಟಾಗಲಾರ್ದು ಮೊದಲು ಜನಗಳಿದ್ರ? ಅಂದರೆ ಕೋಟ್ಯಾನು ಕೋಟಿ ಮಂದಿ ಮೋಸ ಹೋಗಿದ್ದಾರಂತ ನೋಡುವಾಗ ಅವ್ರು ಯಾರವರು? ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನ ನೋಡಿ ಪ್ರಿಯರೇ. 11ನೇ ವಚನ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹು ಮಂದಿ ದೇವದೂತರನ್ನು ಕಂಡೆನು. ಬಹು ಮಂದಿ ದೇವದೂತರು, ಕೋಟ್ಯಾನುಗಟ್ಟಲೆ ದೇವದೂತರು ಪರಲೋಕದಲ್ಲಿದ್ದಾರಾ? ಇದ್ದಾರೆ. ಮತ್ತು ಕೋಟ್ಯಾನುಗಟ್ಟಲೆ ದೇವದೂತರು ಇರುವಾಗ ಆ ಕೋಟ್ಯಾನುಗಟ್ಟಲೆ ದೇವದೂತರಲ್ಲಿ ಕೆಲವರನ್ನು ಇವನೇನು ಮಾಡಿದ್ದಾನೆ? ಪರಲೋಕದಲ್ಲಿ ಮರುಳು ಮಾಡಿದ್ದಾನೆ. ಪರಲೋಕದಲ್ಲಿ ಮಾನವರು ಇನ್ನೂ ಪರಲೋಕದಲ್ಲಿ ಹುಟ್ಟಿಲ್ಲ. ಭೂಲೋಕದಲ್ಲಿ ಮಾನವರು ಹುಟ್ಟುತ್ತಾರೆ, ಭೂಲೋಕದಲ್ಲಿ ಜನರು ಹುಟ್ಟುತ್ತಾರೆ. ಆದರೆ ಪರಲೋಕದಲ್ಲಿ ಯಾರಿದ್ದಾರಂತ ನೋಡುವಾಗ ಕೋಟ್ಯಾನು ಕೋಟಿ ಮಂದಿ ದೇವದೂತರಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಕೋಟ್ಯಾನು ಕೋಟಿ ದೇವದೂತರಿದ್ದಾರೆ. ಆ ಕೋಟ್ಯಾನು ಕೋಟಿ ದೇವದೂತರಲ್ಲಿ ಅನೇಕ ಮಂದಿ ದೇವದೂತರನ್ನು ತನ್ನ ಹತೋಟಿಗೆ ತಗೊಂಡಿದ್ದಾನೆ. ಒಬ್ಬ ದೂತನು ತನ್ನ ಹತೋಟಿಗೆ ತಗೊಂಡು ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ. ಅದೇ ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯ, ಮತ್ತೆ ಅಲ್ಲಿಗೆ ಬರೋಣ, ಯಾಕೆಂದರೆ ಅಲ್ಲಿ ಕೂಡ ಒಂದು ಮಾತಿರುತ್ತೆ ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಾಸರ್ಪನ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟರು. ಘಟಾಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಅಂದರೆ ಘಟಾಸರ್ಪನಂದರೆ ಸೈತಾನನು, ಪಿಶಾಚನು ಅಂದರೆ ಸೈತಾನನು ಅವನ ದೂತರು ಇಲ್ಲಿಂದ ಬಂದರು. ಅವನ ದೂತರು ಎಲ್ಲಿಂದ ಬಂದರು? ಸೈತಾನನ ದೂತರು, ಅಂದರೆ ಸೈತಾನಿಗಿರುವಂಥ ದೂತರು. ಈ ದೂತರು ಕೂಡ ಯಾರಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಕೆಳಗಡೆ ಮಾತು ಗಮನಿಸೋಣ. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದಲ್ಲಿ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಮಹಾಘಟಸರ ಭೂಲೋಕದಲ್ಲಿ ಯಾವಾಗ ಮರಳುಗೊಳಿಸ್ತಾ ಇದ್ದಾನೆ? ಯಾವಾಗ ಆದಾಮನು ಅವ್ವಳು ಹುಟ್ಟಿದರೋ ಅಂದಿನಿಂದ ಭೂಲೋಕದಲ್ಲಿ ಮರಳುಗೊಳಿಸ್ತಾ ಇದ್ದಾನೆ. ಅಂದರೆ ಭೂಲೋಕದಲ್ಲಿ ಮರಳುಗೊಳಿಸಿರುವಂಥ ಈ ಘಟಸರ್ಪನು ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ. ಸೋತೋಗಿರುವಂಥ ಇವನು ತಳ್ಳಲ್ಪಟ್ಟಿದ್ದಾನೆ, ದೊಬ್ಬಲ್ಪಟ್ಟಿದ್ದಾನೆ. ಇವನ ಜೊತೆಯಲ್ಲಿ ಇರುವಂಥ ದೂತರು ಅವರೆಲ್ಲರೂ ಏನಂತ ಹೆಸರು ಬಂದಿದೆ ಅಂತ ನೋಡುವಾಗ ಘಟಸರ್ಪನ ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಅಂತ. ಅಂದರೆ ಇಲ್ಲಿ ನೋಡಿ, ಪರಲೋಕದಲ್ಲಿ ಯುದ್ಧ ನಡೆದ ತಕ್ಷಣ ಭೂಮಿಗೆ ಬಿದ್ದಿದ್ದಾರಾ ಅಥವಾ ಪಾತಾಳ ಲೋಕದಲ್ಲಿ ಅಗಾಧ ಸ್ಥಳ ಇದೆಯಲ್ಲ ಅಲ್ಲಿ ದಬ್ಬಲ್ಪಟ್ಟಿದ್ದಾರ? ಪರಲೋಕದಲ್ಲಿ ಯುದ್ಧ ನಡೆದಿದೆ ರೀ. ಯಾವಾಗ? ಜಗತ್ತುಂಟಾಗಲಾರ್ದ ಮೊದಲು. ಯುದ್ಧ ನಡೆದ ನಂತರ ಸೋತೋಗಿದ್ದಾರೆ. ಸೋತೋದ ನಂತರ ಸೈತಾನನ ದೂತರು ಸೋತೋದ ನಂತರ ಎಲ್ಲಿಗೆ ತಳ್ಳಲ್ಪಟ್ಟಿದ್ದಾರೆ? ಇಲ್ಲಿ ವಚನದಲ್ಲಿ ನೋಡುವಾಗ ಭೂಮಿಗೆ ದೊಬ್ಬಲ್ಪಟ್ಟಿದ್ದಾರೆ ಅಂತ ಇರ್ತಾರೆ. ಭೂಮಿಗೆ ದೊಬ್ಬಲ್ಪಟ್ಟಿದ್ದಾರೇನು ಅಂತ ಅಂದರೆ ಒಂದು ವಚನ ಆದಮೇಲೆ ಇನ್ನೊಂದು ವಚನವನ್ನು ಹಿಂದೆ ಓದುವಾಗ ಆಗೇನೆ ಅರ್ಥ ಆಗತ್ತೆ. ಆದರೆ ಎಷ್ಟು ಕಾಲ ವ್ಯತ್ಯಾಸ ಇದೆ ಅಂತ ನೋಡುವಾಗ ಮೊಟ್ಟ ಮೊದಲು ಸೋತೋಗ್ತಾನಲ್ಲ, ಸೋತೋದ ನಂತರ ಅವನನ್ನು ಬಂಧಿಸಿ ಅಧೋಲೋಕಕ್ಕೆ ತಳ್ತಾರೆ. ಆ ಮಾತು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಇರುತ್ತೆ. ಇಲ್ಲಿ ಬರೆಯಲ್ಪಟ್ಟಿಲ್ಲ, ಈ ವಚನ ಇಲ್ಲಿ ಬರೆಯಲ್ಪಟ್ಟಿಲ್ಲ ಏನ್ರಿ. ಅದಕ್ಕೆ ದೇವರ ವಚನಗಳನ್ನು ಪರಿಶೋಧನೆ ಮಾಡಿ ಓದಬೇಕಂತೆ ಪ್ರಿಯರಾದ ದೇವ್ರ ಮಕ್ಕಳಿರ. ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಯುದ್ಧ ಮಾಡಿ ಅವನು ಸೋತೋಗಿದ್ದಾನೆ. ಸೋತೋದ ನಂತರ ಅವನ ದೂತರು ಕೂಡ ಸೋತೋಗಿದ್ದಾರೆ. ಹೌದು, ಆ ದೂತರು ಯಾರಂತ ನೋಡುವಾಗ ಆ ದೂತರು ಏನ್ರಿ ಪರಲೋಕದಲ್ಲಿ ಕೋಟ್ಯಾನು ಕೋಟಿ ದೇವದೂತರಿದ್ದಾರಲ್ಲ, ಆ ದೇವದೂತರಲ್ಲಿ ಅನೇಕ ಮಂದಿ ಇವನೇನು ಮಾಡಿದ್ದಾನಂತ ನೋಡುವಾಗ ಅನೇಕ ಮಂದಿ ದೇವದೂತರನ್ನು ಮರುಳು ಮಾಡಿದ್ದಾನೆ.
ಮರುಳು ಮಾಡಿದ್ದಾನೆ ಪರಲೋಕದಲ್ಲಿ. ಅಂದರೆ ಜಗತ್ತು ಉಂಟಾಗಲಾರ್ದ ಮೊದಲೇ ಅನೇಕ ಮಂದಿ ದೇವದೂತರನ್ನು ಪರಲೋಕದಲ್ಲಿ ಮರುಳು ಮಾಡಿ ತನ್ನ ಹತೋಟಿಗೆ ಸೇರಿಸಿಕೊಂಡು ಆ ನಂತರ ದೇವರೊಟ್ಟಿಗೆ ಯುದ್ಧವನ್ನು ಸಾರಿದ್ದಾನೆ ಅವನು. ಹಿಂದಗಡೆ ದೇವದೂತರ ಬೆಂಬಲವನ್ನು ನೋಡಿ ನಾನು ದೇವರ ಸಿಂಹಾಸನಗಿಂತ ಉನ್ನತವಾದಂಥ ಸಿಂಹಾಸನವನ್ನು ನಾನು ಪಡಿಬೇಕು ಎನ್ನುವಂಥ ಕುತಂತ್ರದಿಂದ ಪರಲೋಕದಲ್ಲಿ ಮೊಟ್ಟ ಮೊದಲು ಯುದ್ಧ ನಡೆದಿದೆ ರೀ. ಅನೇಕ ಮಂದಿ ದೇವದೂತರನ್ನು ತನ್ನ ಹತೋಟಿಗೆ ತಗೊಂಡು ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ. ಸೋತೋದ ನಂತರ ಅವನು ಎಲ್ಲಿಗೆ ತಳ್ಳಲ್ಪಟ್ಟಿದ್ದಾನೆ ಗೊತ್ತಾ? ಇವಾಗ ಬನ್ನಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನಿಂತಲೂ ಸೈತಾನನಿಂತಲೂ ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ. 1000 ವರ್ಷ ಬಂಧನದಲ್ಲಿ ಯಾಕೆ ಇಟ್ಟಿದ್ದಾನಂತ ನೋಡುವಾಗ ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ. ಎಲ್ಲಿ ಮರಳುಗೊಳಿಸೋದು? ದೇವದೂತರಿದ್ದಾರಲ್ಲ ಪರಲೋಕದಲ್ಲಿ, ಆ ದೇವದೂತರನ್ನು ಅಂದರೆ ಆ ಮಂದಿಯನ್ನು ಮರಳುಗೊಳಿಸದ ಹಾಗೆ ಅವನನ್ನು ಬಂಧಿಸಿ ಅಧೋಲೋಕದಲ್ಲಿ ತಳ್ಳಿದಾನಂತೆ. ಪ್ರಿಯರ ದೇವರು, ಯಾವಾಗ ಇದು? ಜಗತ್ತು ಉಂಟಾಗಲಾರ್ದ ಮೊದಲು ಅವನನ್ನು ಬಂಧಿಸಿ ಅಧೋಲೋಕಕ್ಕೆ ತಳ್ಳಿದ್ದಾನಂತೆ. ತಳ್ಳಿದ ನಂತರ ಅವನಿಗೆ ಸ್ವಲ್ಪ ಕಾಲ ಕೊಡಲ್ಪಟ್ಟಿದೆ. ಅಂದರೆ ಆ 1000 ವರ್ಷ ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ನಾವು ಎಣಿಸುವಂಥ ಈ 1000 ವರ್ಷಗಳಲ್ಲ. ಸುಮಾರು ಎಷ್ಟೋ ವರ್ಷಗಳಾಗುತ್ತೆ, ಕೋಟ್ಯಾನುಗಟ್ಟಲೆ ವರ್ಷಗಳಾಗುತ್ತೆ ರೀ ದೇವರ ಎಣಿಕೆಯಲ್ಲಿ. ನಮ್ಮ ಎಣಿಕೆಯಲ್ಲಿ ಕೋಟ್ಯಾನುಗಟ್ಟಲೆ ವರ್ಷಗಳಾಗುತ್ತೆ, ದೇವರ ಎಣಿಕೆಯಲ್ಲಿ 1000 ವರ್ಷಗಳಂತ ಹೇಳಿದ್ದಾನೆ. 1000 ಅಂದರೆ ಎಷ್ಟೋ ದೀರ್ಘಕಾಲ, ಬಹುಕಾಲ. ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನೋಡುವಾಗ 1000 ವರ್ಷ ಅಂತ ಹೇಳಿದ್ದಾನೆ. ಅದು ಲೆಕ್ಕ ಮಾಡೋಕ್ಕೆ ಹೋದರೆ ಬಹುಕಾಲ, ದೀರ್ಘಕಾಲ, ಎಷ್ಟೋ ಕೋಟಿ ವರ್ಷಗಳ ಕಾಲ. ಅಷ್ಟು ವರ್ಷಗಳ ಕಾಲ ಅವನನ್ನು ಅಧೋಲೋಕದಲ್ಲಿ ಬಂಧಿಸಿದ್ದಾನೆ. ಆ ಸಮಯ ಮುಗಿದ ನಂತರ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು ಅಂತ ಇರುತ್ತೆ ನೋಡಿ. ಪ್ರಕಟಣೆ ಗ್ರಂಥ ಅದೇ 3ನೇ ವಚನದಲ್ಲಿ ಇರುತ್ತೆ. ಸೈತಾನನಿನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಯಾಕಂದರೆ ದೇವರ ಮೂಲಕ ಅವನು ಅನುಮತಿ ಪಡ್ಕೊಂಡಿದ್ದಾನೆ. ಸೈತಾನನು ಘಟಸರ್ಪನು ದೇವರ ಮೂಲಕ ಅನುಮತಿ ಪಡ್ಕೊಂಡಿದ್ದಾನೆ. ಅನುಮತಿ ಪಡೆದುಕೊಂಡು ಏನ್ರಿ ಬಿಡುಗಡೆ ಆಗ್ತಾನೆ ಪ್ರಿಯರೇ. ಅನುಮತಿ ಪಡೆದುಕೊಂಡು ಬಿಡುಗಡೆ ಆಗುವಂಥದ್ದು. ಸ್ವಲ್ಪ ಕಾಲ ಬಿಡುಗಡೆ. ಯಾವಾಗ ಬಿಡುಗಡೆ ಆಗಿದ್ದಾನೆ? ಎಲ್ಲಿ ಬಂದಿದ್ದಾನೆ ಅಂದರೆ ಈ 1000 ವರ್ಷ ಬಂಧಿಸ್ತಾರೆ ನೋಡಿ. ಈ 1000 ವರ್ಷ ಬಂಧಿಸಿದ ನಂತರ, ಸೈತಾನನನ್ನು ಬಂಧಿಸಿದ ನಂತರ ಏನ್ರಿ ಜಗತ್ತನ್ನು ಉಂಟು ಮಾಡ್ತಾರೆ ತಂದೆಯಾದ ದೇವರು. ಜಗತ್ತನ್ನು ಉಂಟು ಮಾಡಿದ ನಂತರ ಎಲ್ಲ ಮುಗೀತಲ್ವ. ಅಂದರೆ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು, ಜೀವರಾಶಿಗಳನ್ನು ಎಲ್ಲ ಉಂಟು ಮಾಡಿದ ನಂತರ ಏನ್ರಿ ಮನುಷ್ಯರನ್ನು ಯಾವಾಗ ಉಂಟು ಮಾಡ್ತಾರೋ, ಆದಾಮನನ್ನು ಅವ್ವಳನ್ನು ಯಾವಾಗ ಉಂಟು ಮಾಡ್ತಾರೋ ದೇವರು, ಉಂಟು ಮಾಡಿದ ನಂತರ ದೇವರು ಆಶೀರ್ವಾದ ಕೊಡ್ತಾರೆ ಅವರಿಗೆ. ಆದಾಮನಿಗೆ ಅವ್ವಳಿಗೆ ಆಶೀರ್ವಾದ ಕೊಟ್ಟ ನಂತರ ನನ್ನ ಕೆಲಸ ಮುಗೀತು ಅಂತಾರಲ್ಲಿ. ಆದಿಕಾಂಡ 2ನೇ ಅಧ್ಯಾಯಕ್ಕೆ ಬನ್ನಿ. ಆದಿಕಾಂಡ 2ನೇ ಅಧ್ಯಾಯ 1ನೇ ವಚನ ನೋಡಿ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ 1ನೇ ವಚನ. ಇದು ಕ್ಲಿಯರ್ ಆದರೆ ಏನ್ರಿ, ಈ ಸಂಗತಿ ನಮಗೆ ಕ್ಲಿಯರ್ ಆದರೆ ಕ್ರಿಸ್ತನ 1000 ವರ್ಷ ಪರಿಪಾಲನೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಅರ್ಥ ಆಗಲ್ಲ. ಮೊದಲನೇದಾಗಿ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಈ ಒಂದು ವಿಷಯಗಳನ್ನು ಕ್ಲಿಯರ್ ಮಾಡಿಕೊಂಡು ಹೋದರೆ ಅಲ್ಲಿ ಅರ್ಥ ಆಗುತ್ತೆ ರೀ. ಆದಿಕಾಂಡ 2ನೇ ಅಧ್ಯಾಯ 1ನೇ ವಚನ. ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಅಂದರೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದ್ದಾನೆ. ಆದಾಮನನ್ನು ಅವ್ವಳನ್ನು ಎಲ್ಲವನ್ನು ಮಾಡಿ ನಿರ್ಮಾಣ ಮಾಡಿ ಏನ್ರಿ ನನ್ನ ಕೆಲಸ ಮುಗೀತು ಅಂತಾನೆ. ದೇವರು ಮಾಡುವಂಥ ಎಲ್ಲ ಕೆಲಸ ಮುಗಿದ ನಂತರ, ದೇವರು ಮಾಡುವಂಥ ಎಲ್ಲ ಕೆಲಸ ಮುಗಿದ ನಂತರ
ಆವಾಗ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗುತ್ತೆ. ಅವನೆಲ್ಲಿದ್ದಾನೆ? ಅಧೋ ಲೋಕದಲ್ಲಿದ್ದಾನೆ. ಅಧೋ ಲೋಕದಲ್ಲಿದ್ದಂಥ ಅವನನ್ನು ಯಾಕೆ ಬಿಡುಗಡೆ ಮಾಡ್ತಾನೆ ಅಂತ ನೋಡುವಾಗ ದೇವರಿಗೊಂದು ಸವಾಲಾಗ್ತಾನೆ, ಪ್ರೇರಿ, ದೇವರೇ, ನಾನು ತಪ್ಪು ಮಾಡಿದಗೋಸ್ಕರ ನರಕಕ್ಕೆ ತಳ್ತಿದ್ದೀರಾ, ನಿಮ್ಮ ಮಕ್ಕಳ ಮೂಲಕ ನಾನು ತಪ್ಪು ಮಾಡಿಸ್ತೀನಿ, ನನಗೆ ಅವಕಾಶ ಕೊಡಿ ಅಂತ ಕೇಳಿ ದೇವರನ್ನ ಕೇಳಿರುವುದರಿಂದ ದೇವರು ಅನುಮತಿ ಕೊಟ್ಟಿದ್ದಾನೆ. ದೇವರು ಅನುಮತಿ ಕೊಟ್ಟಿರುವುದರಿಂದ ಏದೇನು ತೋಟದಲ್ಲಿ ಅವನು ಬೀಳ್ತಾನೆ, ಪ್ರೇರಿ. ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ದೀವಲ್ವ, 12ನೇ ಅಧ್ಯಾಯ 9ನೇ ವಚನ, 12ನೇ ಅಧ್ಯಾಯ 9ನೇ ವಚನ ನೋಡಿದ್ದೀವಲ್ವ. ಮತ್ತೆ ಅಲ್ಲಿಗೆ ಬನ್ನಿ, ಗೊತ್ತಾಗುತ್ತೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಮಹಾಘಟ ಸರ್ಪನು, ಅಂದರೆ ಪಿಶಾಚನಿಂತಲೂ ಸೈತಾನನಿಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ದೊಬ್ಬಲ್ಪಟ್ಟು ಎಲ್ಲಿ ಬಿದ್ದಿದ್ದಾರೆ? ಮೊಟ್ಟ ಮೊದಲು ಭೂಮಿಗೆ ಎಲ್ಲಿ ಬಿದ್ದಿದ್ದಾರೆ? ದೊಬ್ಬಲ್ಪಟ್ಟು ಯುದ್ಧ ಮಾಡಿದ್ದಾರೆ, ಸೋತೋಗಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. ಆನಂತರ 1000 ವರ್ಷ ಅಂತಂದರೆ ಸುಮಾರು ಕೋಟಿ ವರ್ಷಗಳಲ್ಲಿದ್ದಾರೆ. ಆನಂತರ ಸ್ವಲ್ಪ ಕಾಲ ಅವರಿಗೆ ಬಿಡುಗಡೆಯಾಗಿದೆ. ಬಿಡುಗಡೆ ಆದ ನಂತರ ಅವ್ರು ಬಿದ್ದಿದ್ದಾರೆ. ಎಲ್ಲಿ ಬಿದ್ದಿದ್ದಾರೆ ಅಂತ ನೋಡುವಾಗ ಭೂಮಿಯ ಮೇಲೆ ಬಿದ್ದಿದ್ದಾರೆ. ಭೂಮಿಯ ಮೇಲೆ ಯಾರಿದ್ದಾರೆ? ಮೊಟ್ಟ ಮೊದಲು ಆದಾಮನು, ಅವ್ವಳು. ಅವರ ಬಳಿಯಲ್ಲಿ ಆದಾಮನ ಬಳಿಗೆ ಬಂದಿದ್ದಾನೆ. ಆದಾಮನನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದಾಮನು ಮೋಸ ಹೋಗಿಲ್ಲ. ಆನಂತರ ಅವ್ವಳ ಬಳಿಗೆ ಹೋಗಿದ್ದಾನೆ. ಏನವ್ವ, ಇದು ನಿಜನಾ? ದೇವರು ತಿನ್ನಬಾರ್ದು ಅಂತ ಹೇಳಿದಾನ? ಹೌದು, ತಿನ್ನಬಾರ್ದು. ತಿಂದರೆ ನೀವು ದೇವರಂತೆ ಆಗ್ತಿರವ, ತಿಂದ್ಬಿಡಿ ಅಂತ ಹೇಳ್ತಾನೆ ಹಣ್ಣುಗಳನ್ನು. ಯಾರಿವನು? ಸೈತಾನ್. ಎಲ್ಲಿಂದ ಬಂದಿದ್ದಾನೆ? ಏದೇನು ತೋಟಕ್ಕೆ ಎಲ್ಲಿಂದ ಬಂದಿದ್ದಾನೆ ಅವನು? ಮೊಟ್ಟ ಮೊದಲು ಪರಲೋಕದಲ್ಲಿ ಇದ್ದವನು, ಪರಲೋಕದಲ್ಲಿ ಯುದ್ಧ ಮಾಡಿದವನು, ಸೋತೋಗಿದ್ದಾನೆ. ಪಾತಾಳ ಲೋಕದಲ್ಲಿ ಅಧೋ ಲೋಕ ಬಿದ್ದಿದ್ದಾನೆ. ಅಲ್ಲಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾನೆ. ಅನುಮತಿಯನ್ನು ಪಡೆದುಕೊಂಡು ಭೂಲೋಕಕ್ಕೆ ತಳ್ಳಲ್ಪಟ್ಟಿದ್ದಾನೆ. ಸ್ವಲ್ಪ ಕಾಲ ಅವನಿಗೆ ಅವಕಾಶ ಕೊಡಲ್ಪಟ್ಟಿದೆ. ಈ ಸ್ವಲ್ಪ ಕಾಲದಲ್ಲಿ ಸೈತಾನನಿಗೂ ದೇವರ ಮಕ್ಕಳಿಗೂ ಏನಿದೆ ಗೊತ್ತಾ? ಹೋರಾಟ ಇದೆ. ದುರಾತ್ಮನಿಗೂ ದೇವರ ಮಕ್ಕಳಿಗೂ ಹೋರಾಟ ಇದೆ. ಈ ಹೋರಾಟದಲ್ಲಿ ಅಂದರೆ ತಂದೆಯಾದ ದೇವರು ನಮ್ಮ ಮೂಲಕ ಎದುರು ನೋಡುವಂಥದ್ದು ಏನಂತ ನೋಡುವಾಗ ಸೈತಾನನನ್ನು ಗೆಲ್ರಿ ಅಂತ ಹೇಳ್ತಾನೆ. ಸೈತಾನನನ್ನು ಗೆಲ್ಲಿರಿ ನೀವು. ನಿಮ್ಮ ಚಿಂತೆ ಎಲ್ಲ ನನ್ನ ಮೇಲೆ ಹಾಕಿರಿ, ಸೈತಾನನ ಗೆಲ್ಲಿ, ಸೈತಾನನ ಸೋಲಿಸಿರಿ ಅಂತ. ಆದಾಮನು ಅವಳು ಮೋಸ ಹೋದರು. ಆನಂತರ ಕಾಯಿನನು ಮೋಸ ಹೋದ. ಆನಂತರ ನೋಹನ ಕಾಲದಲ್ಲಿ ಮೋಸ ಹೋದರು. ಲೋಟನ ಕಾಲದಲ್ಲಿ, ಮೋಶೆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಎಲ್ಲರೂ ಮೋಸ. 1ನೇ ಶತಮಾನದಲ್ಲಿ ನೋಡುವಾಗ ಅನೇಕರು ಮೋಸ. ಯೇಸು ಕ್ರಿಸ್ತರ ಮುಂದೆ ಒಂದು ಮಾತು ಕೂಡ ಸವಾಲು ಮಾಡುತ್ತೆ, ಅದು ದೆವ್ವ. ಲೋಕದ ಮಹಿಮೆ, ಲೋಕದ ರಾಜ್ಯದ ಎಲ್ಲ ಕೂಡ ನನಗೆ ಕೊಡಲ್ಪಟ್ಟಿದೆ. ಯೇಸುವೆ, ನೀನು ಒಂದು ಸಾರಿ ನನಗೆ ನಮಸ್ಕಾರ ಮಾಡು, ಇದೆಲ್ಲ ನಿನಗೆ ಕೊಡ್ತೀನಿ ಅಂತ. ಈ ರಾಜ್ಯದ ಮಹಿಮೆ, ಲೋಕದಲ್ಲಿ ಇದ್ದಂಥ ರಾಜ್ಯದ ಮಹಿಮೆ ಎಲ್ಲರೂ ಕೂಡ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡುವಾಗ ಸೈತಾನನಿಗೆ ಮನುಷ್ಯರೇ ಕೊಟ್ಟಿದ್ದಾರೆ. ಅಂದರೆ ದೇವರು ಮಾತ್ರ ಅವಕಾಶ ಕೊಟ್ಟಿದ್ದಾನೆ. ದೇವರು ಭೂಲೋಕದಲ್ಲಿ ಇರಲಿ ಅಂತ ಅವಕಾಶ ಕೊಟ್ಟಿದ್ದಾನೆ. ಮನುಷ್ಯರು ಸೈತಾನನಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆಲೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಅಂದರೆ ಪ್ರಕಟಣೆ ಗ್ರಂಥಕ್ಕೆ ಮತ್ತೆ ಬನ್ನಿ ಪ್ರಿಯರಿ. 20ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನ. ಆಗ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಯಿತು. ಗೊತ್ತಾಯ್ತಾ? ಅಂದರೆ ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ, ತಳ್ಳಲ್ಪಟ್ಟಿದ್ದಾನೆ, ಅಧೋಲೋಕದಲ್ಲಿ ದೊಬ್ಬಲ್ಪಟ್ಟಿದ್ದಾನೆ. ಆ ನಂತರ ಸ್ವಲ್ಪ ಕಾಲ ಕೊಡಲ್ಪಟ್ಟಿದೆ. ಆ ಸ್ವಲ್ಪ ಕಾಲ ಕೊಡಲ್ಪಟ್ಟ ನಂತರ ಎಲ್ಲಿಗೆ ಬಿದ್ದಿದ್ದಾನಂತ ನೋಡುವಾಗ ಭೂಲೋಕದ ಮೇಲೆ ಬಿದ್ದಿದ್ದಾನೆ. ಆದಾಮನನ್ನು ಮೋಸ ಮಾಡಿದ್ದಾನೆ, ಅವ್ವಳನ್ನು ಮೋಸ ಮಾಡಿದ್ದಾನೆ, ಕಾಯಿನನನ್ನು ಮೋಸ ಮಾಡಿದ್ದಾನೆ, ಅನೇಕರನ್ನು ಮರಳು ಮಾಡಿದ್ದಾನೆ, ಮಂಕು ಮಾಡಿದ್ದಾನೆ, ಮಾಯ ಮಾಡಿದ್ದಾನೆ. ಈಗಿನ ಕಾಲದಲ್ಲಿ ಅನೇಕರನ್ನು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಹೌದಲ್ವ? ಇನ್ನು ಏನಪ್ಪ ಅಂದರೆ ತುಂಬ ಜನ ಮಾತಾಡುವಂಥದ್ದು ಏನು ಗೊತ್ತಾ? ಇಲ್ಲ ಹಾಗಲ್ಲ ರೀ, ಯೇಸು ಕ್ರಿಸ್ತರು ರಹಸ್ಯ ಆಗಮನ ಬರುತ್ತೆ, ಆನಂತರ ಸಭೆ ಎಲ್ಲರನ್ನೂ ಮಧ್ಯ ಆಕಾಶಕ್ಕೆ ಕರ್ಕೊಂಡು ಹೋಗ್ತಾನೆ, ಸೈತಾನನು ತಳ್ಳಲ್ಪಡ್ತಾನೆ, ಅವಾಗ ಕ್ರಿಸ್ತನ ರಾಜ್ಯ ಪರಿಪಾಲನೆ ನಡೆಯುತ್ತೆ ಅಂತ ಹೇಳ್ತಾರೆ. ಏನ್ರಿ, ಶತ್ರು ಇಲ್ಲದೆ ಹೋದರೆ ರಾಜ್ಯ ಪರಿಪಾಲನೆ ಮಾಡೋದರಲ್ಲಿ ಅರ್ಥ ಏನಾದರೂ ಇದೆಯಾ? ಶತ್ರುಗಳು ಇಲ್ಲದೆ ಹೋದರೆ ಪರಿಪಾಲನೆಯ ಅರ್ಥ ಏನಾದರೂ ಇದೆಯಾ? ಶತ್ರುಗಳಿಲ್ಲ.
ಶತ್ರುಗಳು ಇಲ್ಲದೆ ಇದ್ದಾಗ ಕಾನೂನು ಬೇಕಾ? ಪ್ರಿಯರ ದೇವ್ರ ಮಕ್ಕಳಿಗೆ ನಿಮಗೆ ಅರ್ಥ ಆಗಬೇಕಾದ್ರೆ ಕಾನೂನಿದೆ ಅಲ್ವ? ನಮ್ಮ ಸಮಾಜದಲ್ಲಿ ಭಾರತ ಸಂವಿಧಾನ ಅಂತೀವಿ, ಎಲ್ಲ ದೇಶಗಳಲ್ಲಿ ಒಂದೊಂದು ಕಾನೂನಿದೆ, ಎಲ್ಲ ದೇಶಗಳಲ್ಲಿ ಒಂದೊಂದು ಕಾನೂನು ಇರುತ್ತೆ. ಓಕೆ, ಈ ಕಾನೂನುಗಳು ಯಾವಾಗ ಕೆಲಸ ಮಾಡುತ್ತೆ ಅಂತ ನೋಡುವಾಗ ಗುಂಡಾಗಳು, ರೌಡಿಗಳು, ಇಲ್ಲ ನರಹತ್ಯೆ ಮಾಡೋರು, ಮೋಸ ಮಾಡೋರು ಇದ್ದಾಗ ಅವಾಗ ಕಾನೂನು ಏನು ಮಾಡುತ್ತೆ? ಕೆಲಸ ಮಾಡುತ್ತೆ. ಸರ್ಕಾರದವರು, ಪೊಲೀಸ್ ವ್ಯವಸ್ಥೆ ಇದೆ, ಮಿಲಿಟ್ರಿ ವ್ಯವಸ್ಥೆ ಇದೆ, ಇವರೆಲ್ಲರೂ ಯಾವಾಗ ಕೆಲಸ ಮಾಡ್ತಾರೆ ಅಂತ ನೋಡುವಾಗ ಏನ್ರಿ ಅಲ್ಲೆಲ್ಲಿ ಕದಿಮರು, ಕಳ್ಳರು, ಇಲ್ಲಾಂದರೆ ರೌಡಿಗಳು, ಇಲ್ಲಾಂದರೆ ಉಗ್ರವಾದಿಗಳು ಇದ್ದಾಗ ಇವ್ರ ಕೆಲಸ ಇರುತ್ತೆ ರೀ. ನಮ್ಮ ದೇಶದಲ್ಲಿ ರೌಡಿಗಳಿಲ್ಲ, ಕದಿಮರಿಲ್ಲ, ಕಳ್ಳರಿಲ್ಲ, ವ್ಯಭಿಚಾರಿಗಳಿಲ್ಲ, ಯಾರೂ ಇಲ್ಲ. ಎಲ್ಲರ ಬಳಿಯಲ್ಲಿ ಒಳ್ಳೇದಿದೆ ಅಂತ ತಿಳ್ಕೊಳ್ಳಿ. ಎಲ್ಲರ ಬಳಿಯಲ್ಲಿ ಒಳ್ಳೆಯದು. ಇನ್ನೊಬ್ಬರಿಗೆ ಅನ್ಯಾಯ ನಡೀತಾ ಇಲ್ಲ, ಇನ್ನೊಬ್ಬರಿಗೆ ಮೋಸ ನಡೀತಾ ಇಲ್ಲ, ಯಾರು ಕಷ್ಟಪಟ್ಟಿದ್ದು ಅವ್ರು ಊಟ ಮಾಡ್ತಾ ಇದ್ದಾರೆ, ಇನ್ನೊಬ್ರದ್ದು ₹1 ಕೂಡ ಅನ್ಯಾಯ ಮಾಡ್ತಾ ಇಲ್ಲ ಯಾರು ಅಂದಾಗ ಏನ್ರಿ, ಯಾರ ಪಾಡಿಗೆ ಅವರು ಒಳ್ಳೆ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ದುಡಿತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಊಟ ಮಾಡ್ತಾ ಇದ್ದಾರೆ, ಇನ್ನೊಬ್ಬ ಮನುಷ್ಯನಿಗೆ ಒಂದು ಕೆಟ್ಟ ಮಾತು ಬೈತಾ ಇಲ್ಲ, ಇನ್ನೊಂದು ರೀತಿಯಲ್ಲಿ ನಾಶ ಮಾಡ್ತಾ ಇಲ್ಲ, ಯಾವ ತೊಂದರೆ ಇಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಪೊಲೀಸವ್ರಿಗೆ ಕೆಲಸ ಇರುತ್ತಾ? ಲಾಯರ್ ಅವ್ರಿಗೆ ಎಷ್ಟೋ ಮಂದಿ ಲಾಯರ್ಸ್ರವ್ರು ಇರ್ತಾರೆ, ಅವ್ರಿಗೇನಾದರೂ ಕೆಲಸ ಇದೆಯಾ? ವಕೀಲರಿಗೆ, ಜಡ್ಜ್ರವ್ರಿಗೆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಅವ್ರಿಗೇನಾದರೂ ಕೆಲಸ ಇರುತ್ತಾ? ಕಳ್ಳರು, ಕದಿಮರು, ಇಲ್ಲಾಂದರೆ ರೌಡಿಗಳು, ಹತ್ಯೆ ಮಾಡೋರು, ದೋಚಿಕೊಳ್ಳೋರು, ಎಳ್ಕೊಳ್ಳೋರಿದ್ದರೆ ಇವರೆಲ್ಲರಿಗೂ ಕೆಲಸ ಪರಿಪಾಲನೆ. ಅದೇ ಪ್ರಕಾರ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇವರೆಲ್ಲರಿಗೆ ಯಾವಾಗ ಕೆಲಸ ಅಂದರೆ ಭೂಲೋಕದಲ್ಲಿ ಇಂಥ ಸಮಸ್ಯೆಗಳಿದ್ದಾಗ ಇವರು ಅಧಿಕಾರದಲ್ಲಿ ಬರ್ತಾರೆ. ಅಧಿಕಾರದಲ್ಲಿ ಬಂದ ನಂತರ ಎಲ್ಲ ರೀತಿಯಲ್ಲಿ ಆಳ್ವಿಕೆ ಎಲ್ಲರೂ ಒಳ್ಳೆಯರಿದ್ದರೆ ಆಳ್ವಿಕೆ ಮೇಲೆ ಅವಕಾಶ ಏನಿದೆ? ಆಳ್ವಿಕೆ ಮಾಡುವುದರಲ್ಲಿ ಏನಾದರೂ ಅರ್ಥ ಇದೆಯಾ? ಆಳ್ವಿಕೆ ಮಾಡ್ತಾ ಇದ್ದಾರಂದರೆ ಅದರ ಹಿಂದೆ ಅನ್ಯಾಯ ನಡೀತಾ ಇದೆ, ಮೋಸ ನಡೀತಾ ಇದೆ, ದರೋಡೆ ನಡೀತಾ ಇದೆ. ಅದಕ್ಕೆ ಆಳ್ವಿಕೆ ಮಾಡುವಂಥ ಒಡೆಯವರಿದ್ದಾರೆ, ಅರಸರಿದ್ದಾರೆ, ಮಂತ್ರಿಗಳಿದ್ದಾರೆ, ಉಪಮಂತ್ರಿಗಳಿದ್ದಾರೆ, MLA ರವರು ಇದ್ದಾರೆ, MP ರವರು ಇದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರಿದ್ದಾರೆ, ಪೊಲೀಸರವರಿದ್ದಾರೆ, ಎಲ್ಲ ರೀತಿಯಲ್ಲಿ ಇದ್ದಾರೆ ಪ್ರಿಯರೇ. ಅದೇ ಪ್ರಕಾರ ದೇವರ ರಾಜ್ಯ ಸೈತಾನನು ಇಲ್ಲದೆ ಹೋದರೆ ದೇವರ ರಾಜ್ಯ ಪರಿಪಾಲನೆ ಅವಶ್ಯಕತೆ ಇದೆಯಾ? ದೇವರ ರಾಜ್ಯ, ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ರಾಜ್ಯ ಪರಿಪಾಲನೆ ಆಳ್ವಿಕೆ ಮಾಡೋದು, ಯೇಸು ಕ್ರಿಸ್ತರು ಆಳ್ವಿಕೆ ಮಾಡುವಂಥದ್ದು ಇದೆ ನೋಡಿ. ಈ ಆಳ್ವಿಕೆ ಮಾಡುವಂಥದ್ದು ಇಲ್ಲ ಅಧಿಕಾರದಲ್ಲಿ ಇರುವಂಥದ್ದು ಇದೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಶತ್ರು ಇಲ್ಲದೆ ಹೋದರೆ, ಸೈತಾನನೇ ಇಲ್ಲದೆ ಹೋದರೆ ಈ ಪರಿಪಾಲನೆಗೆ ಏನಾದರೂ ಅರ್ಥ ಇದೆಯಾ ಅಂತ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಹೇಳುವಂಥದ್ದು ಏನು ಗೊತ್ತಾ? ಸೈತಾನನು ಬಂಧಿಸಲ್ಪಟ್ಟ ನಂತರ ಕ್ರಿಸ್ತನ ರಾಜ್ಯ ಪರಿಪಾಲನೆ ನಡೆಯುತ್ತೆ ಎಂದು ಮೂಢನಂಬಿಕೆಯಲ್ಲಿದ್ದಾರೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಚನ ಜಗತ್ತು ಉಂಟಾಗಲಾರ್ದ ಮೊದಲೇ ನಡೆದೋಗಿರುವಂಥ ವಚನ ನಡೆದೋಗಿರುವಂಥ ವಚನ. ಅವನಿಗೆ ಸ್ವಲ್ಪ ಕಾಲವು ಕೊಡಲ್ಪಟ್ಟಿದೆಯಂದರೆ, ಕೊಡಲ್ಪಟ್ಟ ನಂತರ ಅವನು ಏದೇನು ತೋಟದಲ್ಲಿ ಬಿದ್ದಿದ್ದಾನೆ. ಅದು ದೇವರ ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ಬಿದ್ದಿದ್ದಾನೆ. ಅಲ್ಲಿಂದ ಎಲ್ಲ ಮಾನವರನ್ನು ಮರುಳು ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ, ಅನೇಕರನ್ನು ಮೋಸ ಮಾಡಿದ್ದಾನೆ. ಮತ್ತು ಕ್ರಿಸ್ತನು ಯಾಕೆ ಬಂದಿದ್ದಾನೆ? ಅವನನ್ನು ಸೈತಾನನನ್ನು ಜಜ್ಜಿ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ, ಅದಕ್ಕೆ ನಿನ್ನೆ ಮಾತಾಡಿದ್ವಿ. ದೇವರ ರಾಜ್ಯವು ಬಂದಿದೆಯಾ ಬಂದಿಲ್ವ ಅಂತ ನೋಡುವಾಗ ಪ್ರಾರಂಭದಲ್ಲಿ ನೋಡುವಾಗ ದೇವರ ರಾಜ್ಯ ಬರಲಿ ಅಂತ ಹೇಳಿದ್ರು ಪ್ರಾರ್ಥನೆ. ಆನಂತರ ನೋಡುವಾಗ ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಇದೆ ಅಂತ ಹೇಳಿದ್ರು. ಇನ್ನೊಂದು ಮಾತನ್ನು ನೋಡುವಾಗ ದೇವರ ರಾಜ್ಯ ನೋಡೋ ತನಕ ಇಲ್ಲಿ ಇರೋರಲ್ಲಿ ಕೆಲವರು ಮರಣ ಹೊಂದುವುದಿಲ್ಲ ಅಂತ ಹೇಳಿದ್ರು. ಆನಂತರ ಮತ್ತೊಂದು ಮಾತನ್ನು ಏನಂತ ಹೇಳಿದ್ದಾರೆ ಅಂದರೆ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂದಿದೆಯಲ್ಲ ಅಂತ ಹೇಳಿದ್ರು.
ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂದಿದೆಯಲ್ಲ ಅಂತ ಹೇಳಿದ್ರು. ಅಂದರೆ ಯೇಸು ಕ್ರಿಸ್ತರು ಹೇಳಿರುವಂಥ ತಪ್ಪ? ದೇವರ ರಾಜ್ಯವು ನಿಮ್ಮ ಬಳಿಯಲ್ಲಿ ಬಂದಿದೆಯಲ್ಲ ಅಂತ ದೇವರು ಹೇಳಿರುವಾಗ, ಯೇಸು ಕ್ರಿಸ್ತರು ಹೇಳಿರುವಾಗ ಅದು ತಪ್ಪಾಗಿ ಹೇಳಿದಾರ ಮಾತು? ಮತ್ತು ಆ ಮಾತನ್ನು ನಾವು ಗಮನಿಸೋಣ ಪ್ರಿಯರಾದ ದೇವರ ಮಕ್ಕಳಿಗೆ. ಆ ಮಾತನ್ನು ಒಂದು ಸಾರಿ ಓದೋಣ ಅಂತೆ ಪ್ರಿಯರೇ. ಎಲ್ಲಿರುತ್ತೆ ಆ ಮಾತು? ಮತ್ತೇನು ಬರೆದ ಸುವಾರ್ತೆ, ಇಲ್ಲಾಂದರೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 8, 9ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನ 9ನೇ ವಚನ. ಮತ್ತು ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಂಡರೆ ಅವರು ನಿಮಗೆ ಬಡಿಸಿದ್ದನ್ನು ಊಟ ಮಾಡಿರಿ. ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡಿ ಅವರಿಗೆ, ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ, ನಿಮ್ಮ ಸಮೀಪಕ್ಕೆ ಬಂದದೆ. ದೇವರ ರಾಜ್ಯವು ನಿಮ್ಮ ಬಳಿಗೆ ಬಂದಿದೆ, ನಿಮ್ಮ ಸಮೀಪಕ್ಕೆ ಬಂದಿದೆ ದೇವರ ರಾಜ್ಯವು. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಮತ್ತೇನು ಬರೆದ ಸುವಾರ್ತೆ ನಿನ್ನೆ ನೋಡಿರುವಂಥ ವಚನವನ್ನು ನೋಡೋಣ. 12ನೇ ಅಧ್ಯಾಯ 28ನೇ ವಚನ. 12:28ನೇ ವಚನ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಏನ್ರಿ. ಮತ್ತೇನು ಬರೆದ ಸುವಾರ್ತೆಯ 4ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ ದೇವರ ರಾಜ್ಯವು ಸಮೀಪವಾಯಿತು ಅಂತ ಹೇಳ್ತಾರೆ. 3ನೇ ಅಧ್ಯಾಯ 1ನೇ ವಚನದಲ್ಲಿ ಯೋಹಾನನು ಕೂಡ ದೇವರ ರಾಜ್ಯವು ಸಮೀಪವಾಯಿತು ಅಂತ ಹೇಳ್ತಾರೆ. ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ 10ನೇ ವಚನದಲ್ಲಿ ನೋಡುವಾಗ ದೇವರ ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಆನಂತರ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 8, 9ನೇ ವಚನದಲ್ಲಿ ನೋಡುವಾಗ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂತಲ್ಲ. ಮತ್ತೇನು ಬರೆದ ಸುವಾರ್ತೆ 12:28ರಲ್ಲಿ ನೋಡುವಾಗ ದೇವರ ರಾಜ್ಯ ನಿಮ್ಮಲ್ಲಿ ಬಂತಲ್ಲ, ದೇವರ ರಾಜ್ಯವು ನಿಮ್ಮಲ್ಲಿ ಬಂತಲ್ವಾ, ನಿಮ್ಮ ಬಳಿಯಲ್ಲಿ ಬಂದಿದೆಯಲ್ವಾ. ನಾನು ದೇವರ ಆತನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ, ನಿಮ್ಮ ಹತ್ತಿರಕ್ಕೆ ಬಂದಿದೆಯಲ್ಲ ದೇವರ ರಾಜ್ಯವು. ಅಂದರೆ ದೇವರ ರಾಜ್ಯನೇ ಯೇಸು ಕ್ರಿಸ್ತನ ರಾಜ್ಯ. ಅಂದರೆ ದೇವರು ಯೇಸು ಕ್ರಿಸ್ತರಿಗೆ, ಪ್ರಿಯರಾದ ದೇವರ ಮಕ್ಕಳಿರ, ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದ್ದಾರೆ, ಸಂಪೂರ್ಣವಾದಂಥ ಅಧಿಕಾರವನ್ನು. ಯಾಕೆಂದರೆ ದೇವರ ರಾಜ್ಯವು ಬಂದಿದೆಯಾ ಬಂದಿಲ್ವ ಅಂತ ಅರ್ಥ ಆಗದೆ ಹೋದರೆ 1000 ವರ್ಷ ಪರಿಪಾಲನೆ ಅರ್ಥ ಆಗಲ್ಲ. ಮೊಟ್ಟ ಮೊದಲು ದೇವರ ರಾಜ್ಯ ಬಂದಿದೆಯಾ, ದೇವರ ರಾಜ್ಯ ಬಂದಿದೆಯಾ, ಬಂದಿದೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಬಂದಿದೆ. ಯಾವಾಗ ಅಂತ ನೋಡುವಾಗ ಅಪೋಸ್ತಲರು 1ನೇ ಶತಮಾನದಲ್ಲಿ ಅಪೋಸ್ತಲರು ಇದ್ದಾರಲ್ವ, ಅಪೋಸ್ತಲರು ಪೆಂತೆಕೋಸ್ತು ಹಬ್ಬ ಬರುತ್ತೆ ನೋಡಿ, ಅದೇ ಪಂಚಶತಮ ಹಬ್ಬ ಬರುತ್ತೆ ನೋಡಿ. ಈ ಹಬ್ಬ ದಿನದಂದು ದೇವರ ಆತ್ಮ ಅವರ ಬಳಿಯಲ್ಲಿ ಇಳಿತಾನೆ ಪ್ರಿಯರೇ. ದೇವರ ಆತ್ಮ ಯಾವಾಗ ಇಳಿತಾನೋ ಅಂದಿನಿಂದ ದೇವರ ರಾಜ್ಯವು ಪ್ರಬಲವಾಗಿ ಬರುತ್ತೆ ಪ್ರಬಲವಾಗಿ. ಅಂದರೆ ಯೇಸು ಕ್ರಿಸ್ತರಿಗೆ ಸಂಪೂರ್ಣವಾದ ಅಧಿಕಾರ ಕೊಡಲ್ಪಡುತ್ತೆ. ಸಂಪೂರ್ಣವಾದಂಥ ಅಧಿಕಾರವನ್ನು ಪಡ್ಕೊಂಡ ನಂತರ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಹೇಳುವಂಥ ಮಾತೇನು ಗೊತ್ತಾ? ಪರಲೋಕದಲ್ಲಿ ಭೂಲೋಕದಲ್ಲಿ ಸಂಪೂರ್ಣ ಅಧಿಕಾರ ಕೊಡಲ್ಪಟ್ಟಿದೆ. ದೇವರು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ನನ್ನನ್ನು ಒಡೆಯನ್ನಾಗಿ ಮಾಡಿದ್ದಾನೆ. ಆದ್ದರಿಂದ ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತ. ಏನು ಸಾರಬೇಕು? ದೇವರ ರಾಜ್ಯವನ್ನು ಕುರಿತು, ದೇವರ ರಾಜ್ಯ ಸುವಾರ್ತೆಯನ್ನು ಕುರಿತು, ದೇವರ ರಾಜ್ಯ ಸುವಾರ್ತೆಯನ್ನು ಕುರಿತು. ಈ ದೇವರ ರಾಜ್ಯ ಸುವಾರ್ತೆಯಲ್ಲಿ ಏನಿದೆ? ದೇವರ ರಾಜ್ಯ ಸುವಾರ್ತೆಯಲ್ಲಿ ಏನಿದೆ? ಪ್ರೀತಿ, ಪ್ರೇಮ, ಸಂತೋಷ, ಸಮಾಧಾನ. ಇದು ದೇವರ ರಾಜ್ಯದಲ್ಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಮೊಟ್ಟ ಮೊದಲು, ಯಾಕೆಂದರೆ ಈ ದೇವರ ರಾಜ್ಯವನ್ನು ಕುರಿತು ಪ್ರಪಂಚ ದೇಶದಲ್ಲಿ ಇವಾಗಲೂ ಕೂಡ ಗೊಂದಲದಲ್ಲಿದ್ದಾರೆ ಪ್ರಿಯರ ದೇವರ ಮಕ್ಕಳಿರ. ದೇವರ ಆತ್ಮದಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬೆಗೆ ಹಾಕಿದರು. ಅಂದರೆ ಯೇಸು ಕ್ರಿಸ್ತರನ್ನು ಧರಿಸಿಕೊಂಡ ನಂತರ
ಏನು ಮಾಡಿದಾರಂತ ನೋಡುವಾಗ ಲೋಕದ ಆಸೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಸಂಪೂರ್ಣವಾಗಿ ತೆಗೆದುಹಾಕಿಕೊಂಡು ದೇವರ ಜ್ಞಾನವನ್ನು ಪಡೆದು ಏನ್ರಿ ಭಕ್ತಿಯಿಂದ ನಡೀತಾರೆ. ಈ ಭಕ್ತಿಯಿಂದ ನಡೆಯುವಂಥ ಪ್ರತಿಯೊಬ್ಬರು ಕೂಡ ಎಲ್ಲಿದ್ದಾರಂತ ನೋಡುವಾಗ ದೇವರ ರಾಜ್ಯದಲ್ಲಿದ್ದಾರೆ. ಈ ದೇವರ ರಾಜ್ಯದಲ್ಲಿ ಇದ್ದಂಥ ಪ್ರತಿಯೊಬ್ಬರನ್ನು ಕುರಿತು ಹೇಳಿರುವಂಥ ಮಾತೇನಂತ ನೋಡುವಾಗ ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13, ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು ಅಂತಿರುತ್ತೆ ರೀ. ಅಂದರೆ ಆಲ್ರೆಡಿ ದೇವರ ರಾಜ್ಯ ಬಂದಿದೆ. ದೇವರ ರಾಜ್ಯ ಬಂದಿರುವಾಗ ಲೋಕದಲ್ಲಿ ಅಂಧಕಾರದ ದೊರೆತನದಲ್ಲಿದ್ದಾರೆ. ಈ ಅಂಧಕಾರ ದೊರೆತನದಲ್ಲಿ ಇದ್ದಂಥ ಇವರನ್ನು ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾರೆ. ತನ್ನ ಪ್ರಿಯಕುಮಾರನ ರಾಜ್ಯದಲ್ಲ, ಅಂದರೆ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಿದ್ದಾರೆ. ಯೇಸು ಕ್ರಿಸ್ತರ ರಾಜ್ಯದಲ್ಲಿ ಯಾರು ಸೇರಿಸಿದಾರಂತ ನೋಡುವಾಗ ತಂದೆಯಾದ ದೇವರು. ಅದೇ ಮಾತು ಇದೆಯಾ ಇಲ್ಲೋ ಮತ್ತೊಂದು ಸಾರಿ ನೋಡಿ. ಯಾಕೆಂದರೆ ಪ್ರಿಯರಾದ ದೇವರ ಮಕ್ಕಳೇ, ಇದು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು. ತಂದೆಯಾದ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ, ಅಂದರೆ ಅಂಧಕಾರದ ದೊರೆತನ ಅಂದರೆ ಈ ಲೋಕದಲ್ಲಿ ಅಂಧಕಾರದ ದೊರೆತನ ಅಂದರೆ ಸೈತಾನನ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಂದರೆ ತನ್ನ ಪ್ರಿಯಕುಮಾರನ್ ಯಾರು? ಯೇಸು ಕ್ರಿಸ್ತನು. ತನ್ನ ಪ್ರಿಯಕುಮಾರನ್ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಿದ ನಂತರ ಏನು ಮಾಡ್ತೀವಿ ಅಂತ ನೋಡುವಾಗ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯಕ್ಕೆ ಬನ್ನಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ ಏನ್ರಿ? ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆ ಮೇಲೆ ಮತ್ತು ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಅಂತ ಇರುತ್ತೆ ರೀ. ಅಂದರೆ ಯೇಸು ಕ್ರಿಸ್ತನ ರಾಜ್ಯವನ್ನು ಕುರಿತು ಆಲೋಚನೆ ಮಾಡುವಾಗ ಯೇಸು ಕ್ರಿಸ್ತ ರಾಜ್ಯ ಇದೆ ಅಲ್ವಾ? ಯೇಸು ಕ್ರಿಸ್ತರ ರಾಜ್ಯ ಪರಿಪಾಲನೆ ಇದೆ ನೋಡಿ. ಈ ರಾಜ್ಯ ಶಾಶ್ವತವಾಗಿ ಇರುತ್ತೆ ಅಂತ. ಅಂದರೆ ಯೇಸು ಕ್ರಿಸ್ತನ ರಾಜ್ಯ ಆಲ್ರೆಡಿ ಸ್ಥಾಪನೆಗೊಂಡಿದೆಯಾ? ಸ್ಥಾಪನೆಗೊಂಡಿದೆ. ಸ್ಥಾಪನೆಗೊಂಡಿರುವಂಥ ಈ ರಾಜ್ಯ ಎಷ್ಟು ಕಾಲ ಇರುತ್ತೆ? ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಏನ್ರಿ ಎಷ್ಟು ಕಾಲ ಇರುತ್ತೋ ಅಲ್ಲಿ ಗಬ್ರಿಯಲ್ ದೇವದೂತನು ಬಂದು ಹೇಳಿದ್ದಾನೆ. ಒಂದು ಸಾರಿ ನೋಡೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಏನ್ರಿ? ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನ ನೋಡಿ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆತನ ರಾಜ್ಯಕ್ಕೆ ಏನಿಲ್ಲ? ಅಂತ್ಯವಿಲ್ಲ. ಅಂತ್ಯವಿಲ್ಲದ ರಾಜ್ಯ ಯೇಸು ಕ್ರಿಸ್ತನ ರಾಜ್ಯ ಇದೆ ನೋಡಿ. ಅಂತ್ಯವಿಲ್ಲದ ರಾಜ್ಯ. ಈ ಅಂತ್ಯವಿಲ್ಲದ ರಾಜ್ಯ 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆಯಾ? 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆಯಾ? ಆ ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂದಿದೆ. ದೇವರ ರಾಜ್ಯ ನೋಡೋ ತನಕ ನೀವು ಸಾಯೋದಿಲ್ಲ ಅಂತ ಹೇಳಿರುವಂಥ ದೇವರು ಆನಂತರ ಏನ್ರಿ, ದೇವರ ರಾಜ್ಯದಲ್ಲಿ ನಿಮ್ಮನ್ನು ಸೇರಿಸಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಆಲ್ರೆಡಿ ಕ್ರಿಸ್ತನ ರಾಜ್ಯ ಬಂದಿದೆ. ಕ್ರಿಸ್ತನ ರಾಜ್ಯ 1ನೇ ಶತಮಾನದಲ್ಲಿ ಬಂದಿರುವಾಗ ಆತನ ರಾಜ್ಯ ಎಷ್ಟು ಕಾಲದವರೆಗೆ ಇರುತ್ತಂತೆ? ಕ್ರಿಸ್ತನ ರಾಜ್ಯ ಎಷ್ಟು ಕಾಲದವರೆಗೆ ಇರುತ್ತೆ ಹೇಳಬೇಕು? ಶಾಶ್ವತ ಕಾಲ. ಆತನ ರಾಜ್ಯಕ್ಕೆ ಏನಿಲ್ಲ? ಅಂತ್ಯವಿಲ್ಲ. ಆತನ ರಾಜ್ಯಕ್ಕೆ ಏನಿಲ್ಲ? ಅಂತ್ಯವಿಲ್ಲ. ಅಂತ್ಯವಿಲ್ಲದ ರಾಜ್ಯ. ಮತ್ತು ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಎಷ್ಟು ವರ್ಷ ಇರುತ್ತೆ ಅಂತ ಹೇಳಿದ್ದಾನೆ? 1000 ವರ್ಷ ಅಂತ ಹೇಳಿದ್ದಾನೆ. 1000 ವರ್ಷ ಆದಮೇಲೆ
1000 ವರ್ಷ ಆದಮೇಲೆ ಏನಂತ ಅರ್ಥ ಆಗುತ್ತೆ? 1000 ವರ್ಷ ಆದಮೇಲೆ ಏನಂತ ಅರ್ಥ ಆಗುತ್ತೆ ರೀ? ಮುಗೀತು. 1000 ವರ್ಷ ಆದ ನಂತರ ಮುಗೀತು ಅಂತಲೇ ತಾನೇ. 1000 ವರ್ಷ ಆಳ್ವಿಕೆ ಮಾಡ್ತಾರಂದರೆ 1000 ವರ್ಷ ಆದಮೇಲೆ ಅಂದರೆ 1100 ವರ್ಷದಲ್ಲಿ ಇರುತ್ತಂತನ ಮುಗೀತಂತನ? 1000 ವರ್ಷ ಅಂದರೆ 1000 ವರ್ಷ ಅಂಕೆ ಇಟ್ಕೊಂಡ್ರೆ 1010 ವರ್ಷ ಆದಮೇಲೆ ಮುಗೀತು ಅಂತಲೇ ಅರ್ಥ. ಆದರೆ ಇಲ್ಲಿ ನೋಡುವಾಗ ಕ್ರೈಸ್ತನ ರಾಜ್ಯ ಪರಿಪಾಲನೆ ಶಾಶ್ವತವಾಗಿರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ನೋಡುವಾಗ 1000 ವರ್ಷ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. 1000 ವರ್ಷ ಅಂತ ಹೇಳಿದ್ದಾರೆ. 1000 ವರ್ಷ ಇರುತ್ತಾ? ಶಾಶ್ವತ ಕಾಲ ಇರುತ್ತಾ? ಯೇಸು ಕ್ರಿಸ್ತನ ರಾಜ್ಯ ಪರಿಪಾಲನೆ 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ ರೀ. ಸ್ಥಾಪನೆಗೊಂಡಿರುವಂಥ ಆತನ ರಾಜ್ಯ ಶಾಶ್ವತವಾಗಿರುತ್ತೆ ಎಂದು ಅನೇಕ ವಚನಗಳಿದೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದಾನಿಯೇಲ್ ಗ್ರಂಥದಲ್ಲಿ ಆಗಿರ್ಬೋದು, ಇನ್ನು ಅನೇಕ ಗ್ರಂಥಗಳಲ್ಲಿ ಆತನ ರಾಜ್ಯ ಶಾಶ್ವತವಾಗಿರುತ್ತೆ ಅಂತ ಅನೇಕ ವಚನಗಳು ಹಳೆ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಶಾಶ್ವತವಾಗಿರುತ್ತಾ ಅಥವಾ 1000 ವರ್ಷ ಇರುತ್ತಾ? ಪ್ರಿಯರಾದ ದೇವರ ಮಕ್ಕಳಿರ, ಮತ್ತೆ ಇದು ಬೇರೆ ಅದು ಬೇರೆ ಅಂತೀರಾ? ನೀವು ಹಾಗೆ ಕೂಡ ಮಾತಾಡ್ತೀರಾ ನೀವು. ಇಲ್ಲ ಬ್ರದರ್, ಇದು ಶಾಶ್ವತವಾಗಿರುವಂಥ ರಾಜ್ಯ ಇದು ಬೇರೆ, 1000 ವರ್ಷ ಅದು ಬೇರೆ ಅಂತ ಇದನ್ನು ಕೂಡ ನೀವು ಮಾತಾಡೋ ಥರ ಇದ್ದೀರಾ, ನನಗೆ ಗೊತ್ತಿಲ್ಲ ಅಂತೆ. ಯಾಕೆಂದರೆ ಸೈತಾನನು ಈ ಕಡೆಯಿಂದ ಆ ಕಡೆ ಹೋಗ್ತಾನೆ, ಆ ಕಡೆಯಿಂದ ಈ ಕಡೆ ಹೋಗ್ತಾನೆ. ಒಟ್ಟಿನಲ್ಲಿ ನಾನು ಸುಳ್ಳುಗಾರನು ಇಲ್ಲಾಂದರೆ ಮೋಸಗಾರನಂತ ಅವನು ಒಪ್ಕೊಳ್ಳಲ್ಲ. ಅದೇ ಪ್ರಕಾರ ಈ ಸುಳ್ಳು ಬೋಧಕರು ಕೂಡ ಯಾರು ಒಪ್ಕೊಳ್ಳೋದಿಲ್ಲ. ನಾವು ಮಾಡೋದೇ ಕರೆಕ್ಟ್ ಅಂತ ಹೇಳ್ತಾರೆ. ಸತ್ತ ನಂತರ ಗೊತ್ತಾಗುತ್ತೆ ಪ್ರಿಯರಾದ ದೇವ್ರ ಮಕ್ಕಳಿರ, ಬಾಯಿ ಬಡ್ಕೊಳ್ಬೇಕಾಗತ್ತೆ. ಸತ್ತ ನಂತರ ಬೆಂಕಿ ಕೊಂಡದಲ್ಲಿ ಗಮನಿಸಬೇಕು. ಮತ್ತು ಪ್ರಕಟಣೆ ಗ್ರಂಥದಲ್ಲಿ 1000 ವರ್ಷ ಯಾಕೆ ಹೇಳಿದಾರಂದರೆ, ಪ್ರಕಟಣೆ ಗ್ರಂಥದಲ್ಲಿ ಏನ್ರಿ, ಅದು ಬಹುಕಾಲ ದೀರ್ಘಕಾಲ ಅಂತ ಸೂಚಿಸೋದಕ್ಕೆ 1000 ವರ್ಷ ಅಂತ ಹೇಳಿದ್ದಾರೆ ವಿನಃ 1000 ವರ್ಷ ಅಂದಮೇಲೆ 1000 ವರ್ಷ ಆದಮೇಲೆ ಮುಗೀತು ಅಂತಲ್ಲ. 1ನೇ ಶತಮಾನದಲ್ಲಿ ಕ್ರಿಸ್ತನ ರಾಜ್ಯ ಪರಿಪಾಲನೆ ಪ್ರಾರಂಭವಾಗಿದೆ. ಅವತ್ತು ಪ್ರಾರಂಭವಾಗಿದೆ ಕ್ರಿಸ್ತನ ಮೂಲಕ. ಈ ಕ್ರಿಸ್ತನ ರಾಜ್ಯ ಪರಿಪಾಲನೆ ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಇರುತ್ತೆ ರೀ. 2ನೇ ಆಗಮನದವರೆಗೆ. ಮತ್ತು ಕ್ರೈಸ್ತರೊಟ್ಟಿಗೆ ಯಾರಿದ್ದಾರಂತ ನೋಡುವಾಗ ಯೇಸು ಕ್ರಿಸ್ತರು ನಮ್ಮೊಟ್ಟಿಗೆ ಇರ್ತಾರೆ. ಎಷ್ಟು ಕಾಲ ಇರ್ತಾರಂತ ನೋಡುವಾಗ ಸದಾ ಕಾಲ ಇರ್ತೀನಂತ ಹೇಳಿದ್ದಾರೆ. ಹೇಳಿಲ್ಲ ಒಂದ್ಸರಿ ಮತ್ತಾಯನ ಬರೆದ ಸುವಾರ್ತೆ ನೋಡಿ ಬೇಕಾದರೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ನೋಡಿ ಪ್ರಿಯರೇ. 18ನೇ ವಚನ ಬರ್ಕೊಳ್ಳಿ, ಎಲ್ಲರೂ ಕೂಡ ಬರ್ಕೊಳ್ಳಿ. ಬರೆದುಕೊಂಡು ಮತ್ತೊಂದು ಸಾರಿ ಪರಿಶೋಧನೆ ಮಾಡಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನಿಮ್ಮ ಸಂಗಡ ಇರುತ್ತೇನೆ. ನಮ್ಮ ಸಂಗಡ ಯಾವ ರೀತಿ ಇದ್ದಾರೆ ಅವರು ಅಂದರೆ, ಕಾಣ್ತಾ ಇದ್ದಾರಾ? ಯೇಸು ಕ್ರಿಸ್ತರು ಕಾಣ್ತಾ ಇದ್ದಾರಾ? ಆತ್ಮಿಕವಾಗಿ ವಾಕ್ಯದ ರೂಪದಲ್ಲಿ ಯೇಸು ಕ್ರಿಸ್ತರು ನಮ್ಮ ಸಂಗಡ ಇದ್ದಾರೆ. ಅಂದರೆ ವಾಕ್ಯದ ರೂಪದಲ್ಲಿ ಇದ್ದಾರಾ ಇಲ್ವಾ? ವಾಕ್ಯದ ರೂಪದಲ್ಲಿ ನಮ್ಮ ಸಂಗಡ ಇದ್ದಾರಾ? ಅಂದರೆ ಈ ವಾಕ್ಯಗಳು ನಿಮ್ಮ ಹೃದಯದಲ್ಲಿದ್ದರೆ ಯೇಸು ಕ್ರಿಸ್ತರು ನಿಮ್ಮಲ್ಲಿ ಇದ್ದಾರೆ ಅಂತ ಅರ್ಥ. ಯೇಸು ಕ್ರಿಸ್ತರು ನಿಮ್ಮಲ್ಲಿ ಇದ್ದಾರೆ ಅಂತ ಅರ್ಥ. ನಮ್ಮಲ್ಲಿ ಇದ್ದುಕೊಂಡು ಪರಿಪಾಲನೆ ಮಾಡ್ತಾ ಇದ್ದಾರೆ. ಪರಿಪಾಲನೆ ಏನು? ಪರಿಪಾಲನೆ ಲೋಕದಲ್ಲಿ ನಡೆಯುವಂಥ ಪರಿಪಾಲನೆ ಬೇರೆ, ಯೇಸು ಕ್ರಿಸ್ತರು ಮಾಡುವಂಥ ಪರಿಪಾಲನೆ ಬೇರೆ. ಯೇಸು ಕ್ರಿಸ್ತರ ರಾಜ್ಯ ಬೇರೆ, ಲೋಕದ ರಾಜ್ಯ ಬೇರೆ. ಅದಕ್ಕೆ ಪಿಲಾತನ ಬಳಿಯಲ್ಲಿ ಹೇಳಿರುತ್ತ ಮಾತಿನಂತೂ ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಚನವನ್ನು ನೋಡಿ. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 36ನೇ ವಚನ. 36ನೇ ವಚನ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 18:36. ನನ್ನ ರಾಜ್ಯವು ಈ ಲೋಕದಲ್ಲ, ನನ್ನ ರಾಜ್ಯವು ಈ ಲೋಕದಾಗಿದ್ದರೆ ನಾನು ಯೆಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಹಲೋಕದಲ್ಲ. ನನ್ನ ರಾಜ್ಯ ಇಹಲೋಕದಲ್ಲ ಅಂದರೆ ಯಾವುದು? ಮತ್ತೆ ಎಲ್ಲಿ ಅದು ಅಂದರೆ, ನನ್ನ ರಾಜ್ಯವು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ನನ್ನ ರಾಜ್ಯವು ಆತ್ಮಿಕವಾದದ್ದು. ನನ್ನ ರಾಜ್ಯದಲ್ಲಿ ಪ್ರೀತಿ ಇದೆ, ನನ್ನ ರಾಜ್ಯದಲ್ಲಿ ಸಮಾಧಾನ ಇದೆ, ನನ್ನ ರಾಜ್ಯದಲ್ಲಿ ನೆಮ್ಮದಿ ಇದೆ, ನನ್ನ ರಾಜ್ಯದಲ್ಲಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ನನ್ನ ರಾಜ್ಯದಲ್ಲಿ ಎಲ್ಲರಿಗೋಸ್ಕರ ಕ್ಷಮಿಸುವಂಥದ್ದು, ಎಲ್ಲರಿಗೆ ಒಳ್ಳೆಯದನ್ನು ಮಾಡುವಂಥದ್ದು, ಇದು ನನ್ನ ರಾಜ್ಯದಲ್ಲಿ ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ.
ಅದಕ್ಕೆ ದೇವರ ವಚನವನ್ನು ನೋಡಿ, ಶತ್ರುಗಳನ್ನು ಪ್ರೀತಿಸುವಂಥ ರಾಜ್ಯ ಎಲ್ಲಾದರೂ ನೋಡ್ತೀರಾ? ಪ್ರಪಂಚ ದೇಶದಲ್ಲಿ ಶತ್ರುಗಳನ್ನು ಪ್ರೀತಿಸುವಂಥ ರಾಜ್ಯವು ಎಲ್ಲಾದರೂ ಇದೆ ತೋರಿಸ್ತೀರಾ? ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ರಾಜ್ಯ ಎಲ್ಲಾದರೂ ಇದೆಯಾ? ಕ್ಷಮಿಸುವಂಥ ರಾಜ್ಯ, ಪ್ರೀತಿಸುವಂಥ ರಾಜ್ಯ, ಪ್ರಾರ್ಥಿಸುವಂಥ ರಾಜ್ಯ, ಅದು ಯೇಸು ಕ್ರಿಸ್ತನ ರಾಜ್ಯ. ಅದು ಯೇಸು ಕ್ರಿಸ್ತನ ರಾಜ್ಯ 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. ಆ ರಾಜ್ಯವು ಅದಕ್ಕೆ ನನ್ನ ರಾಜ್ಯವು ಇಹಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ನನ್ನ ರಾಜ್ಯವು ಪರಲೋಕಕ್ಕೆ ಸಂಬಂಧಪಟ್ಟದ್ದು, ಆತ್ಮಿಕವಾದದ್ದು. ದೇವರ ರಾಜ್ಯವಿದು. ಈ ರಾಜ್ಯದಲ್ಲಿ ಅದ್ಭುತವಾಗಿರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಎಲ್ಲರೂ ಒಗ್ಗಟ್ಟಾಗಿ ಜೀವಿಸ್ತಾರೆ. ಪ್ರಿಯರಾದ ದೇವರ ಮಕ್ಕಳಿಗೆ ಆ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಗಮನಿಸಬೇಕು ಪ್ರತಿಯೊಬ್ಬರು. ಮತ್ತೆ ಪ್ರಕಟಣೆ ಗ್ರಂಥಕ್ಕೆ ಬನ್ನಿ. ಮತ್ತೆ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ಸಿಂಹಾಸನಗಳನ್ನು ಕಂಡಿದ್ದಾರಂತೆ. ಯಾರು? ಯೋಹಾನ. ಎಲ್ಲೆದು? ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ ಒಡೆಯರು, ಅರಸರು. ಯಾಕೆ? ಪರಿಪಾಲನೆ ಮಾಡೋದಕ್ಕೆ, ಅಂದರೆ ಜನರಿಗೆ ನ್ಯಾಯವನ್ನು ತೀರಿಸೋದಕ್ಕೆ, ಮತ್ತು ದೇವರ ಸಿಂಹಾಸನ ಎಲ್ಲಿದೆ? ಯೇಸು ಕ್ರಿಸ್ತರ ಸಿಂಹಾಸನ. ದೇವರ ಬಳಿಯಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾರಂತೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ ನೋಡಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಅಂದರೆ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತರು ಕೂತ್ಕೊಂಡಿದ್ದಾರಂತೆ, ಸಿಂಹಾಸನ ಬಳಿಯಲ್ಲಿ. ಅಲ್ಲಿದ್ದೇನು ಮಾಡ್ತಾರೆ? ರಾಜ್ಯ ಪರಿಪಾಲನೆ. ಅವ್ರ ಕೈಯಲ್ಲಿ ಏನಿದೆ, ಅಧಿಕಾರ ಏನಿದೆ ಅಂತ ನೋಡುವಾಗ ಬೈಬಲ್ ಗ್ರಂಥ ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದು ಸರಿ ಯೋಚನೆ ಮಾಡಿ. ಬೈಬಲ್ ಗ್ರಂಥನೇ ಅಧಿಕಾರ. ಆನಂತರ ಜನರು ಕೂತ್ಕೊಂಡಿದ್ದಾರೆ ಸಿಂಹಾಸನಗಳ ಮೇಲೆ. ಈ ದೇವರ ರಾಜ್ಯದಲ್ಲಿ, ಕ್ರಿಸ್ತನ ರಾಜ್ಯದಲ್ಲಿ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಿದೀವಲ್ಲ, ಆ ವಚನದಲ್ಲಿ ನೋಡುವಾಗ ಜನರು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾರಂತೆ. ಅವ್ರು ಯಾರಂತ ನೋಡುವಾಗ ಏನ್ರಿ, ಲೋಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ. ಲೋಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನ ನೋಡಿ. ಲೋಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನ. ಲೋಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕುಳಿತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಅಂತಾರೆ. ಅಂದರೆ ನನ್ನ ರಾಜ್ಯದ ಮೇಲೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿಗೆ ಗಮನಿಸಬೇಕು. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಪ್ರಕಟಣೆ ಗ್ರಂಥದಲ್ಲಿ 20ನೇ ಅಧ್ಯಾಯ 4ನೇ ವಚನ ನೋಡಿ. ಇವಾಗ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನ ನೋಡಿ ಪ್ರಿಯರೇ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಯಾರಿಗೆ ಕೊಡಲ್ಪಟ್ಟಿದೆ? ಯಾರು ನಿಜವಾದ ಭಕ್ತರಾಗಿದ್ದರೋ ಅವರಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಮೊಟ್ಟ ಮೊದಲು ಅಧಿಕಾರ ಯಾರಿಗೆ ಕೊಟ್ಟಿದ್ದಾನಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಕೊಟ್ಟಿದ್ದಾನೆ, ಅಪೋಸ್ತಲರಿಗೆ ಕೊಟ್ಟಿದ್ದಾನೆ. ಅದೇ ಪ್ರಕಾರ ನಮಗೂ ಕೂಡ ಅಧಿಕಾರ ಕೊಟ್ಟಿದ್ದಾನೋ ಕೊಟ್ಟಿಲ್ವೋ ಎನ್ನುವಂಥದ್ದನ್ನು ವಾಕ್ಯದ ಮೂಲಕ ತಿಳಿಸ್ತೀನಿ. ಏನ್ರಿ, ವಾಕ್ಯವನ್ನು ಬಿಟ್ಟು ನಾನು ಮಾತನಾಡ್ತಾ ಇಲ್ಲ. ಗಮನಿಸಬೇಕು, ಪ್ರತಿಯೊಬ್ಬರು ಗಮನಿಸಬೇಕು, ಆಲೋಚನೆ ಮಾಡಬೇಕು. ಇದು ದೇವರ ರಾಜ್ಯ ಬಂದಿದೆ. ಈ ದೇವರ ರಾಜ್ಯದಲ್ಲಿ ಸಿಂಹಾಸನಗಳ ಮೇಲೆ ಕುಳಿತುಕೊಂಡಿದ್ದಾರಂತೆ. 30ನೇ ವಚನ ಮತ್ತೆ ನೋಡೋಣ.
ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸ್ತೀರ ನೀವು. ಅಂದರೆ ಏನ್ರಿ, ಅಪೋಸ್ತಲರಿದ್ದಾರಲ್ವ, ಈ ಅಪೋಸ್ತಲರಿಗೆ ಕೊಡಲ್ಪಟ್ಟಿರುವಂಥ ಅಧಿಕಾರ ಏನಂತ ನೋಡುವಾಗ ಮೊಟ್ಟ ಮೊದಲು ಅವರೆಲ್ಲರೂ ಇಸ್ರಾಯೇಲ್ರಿಗೆ ನ್ಯಾಯ ತೀರಿಸಬೇಕು. ಇಸ್ರಾಯೇಲ್ರಿಗೆ ಹೇಗೆ ನ್ಯಾಯ ತೀರಿಸ್ತಾರೆ? ಇಸ್ರಾಯೇಲ್ರಿಗೆ ನ್ಯಾಯ ಹೇಗೆ ಅಂತ ನೋಡುವಾಗ ದೇವರ ವಾಕ್ಯವನ್ನು ಹಿಡಿದುಕೊಂಡು ನ್ಯಾಯ ತೀರಿಸುವಂಥದ್ದು. ದೇವರ ವಾಕ್ಯವನ್ನು ಹಿಡಿದುಕೊಂಡು ನ್ಯಾಯ ತೀರಿಸುವಂಥದ್ದು ಏನ್ರಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ನೋಡಿ. ಕೊರಿಂಥದವರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 6ನೇ ಅಧ್ಯಾಯ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಏನ್ರಿ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. 2ನೇ ವಚನ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು ನಿಮಗೆ ತಿಳಿಯದು. ಏನ್ರಿ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವರೆಂದು, ನ್ಯಾಯ ತೀರ್ಪು ಮಾಡುವರೆಂದು ನಿಮಗೆ ತಿಳಿಯದು. ದೈವಜನರು ಕ್ರಿಸ್ತನನ್ನು ನಂಬಿರುವಂಥ 1ನೇ ಶತಮಾನದಲ್ಲಿ ಅಪೋಸ್ತಲರು. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ನಿಜವಾದ ದೈವಜನರು ಯಾರಿದ್ದಾರೋ ಅವರ ಮೂಲಕ ಲೋಕಕ್ಕೆ ತೀರ್ಪಾಗುತ್ತೆಯಂತೆ. ಲೋಕಕ್ಕೆ ತೀರ್ಪಾಗುತ್ತಾ? ಆಗುತ್ತೆ ಲೋಕಕ್ಕೆ ತೀರ್ಪು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಯಾವ ರೀತಿ ತೀರ್ಪಾಗುತ್ತೋ ಅದನ್ನು ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲು ದೇವರ ರಾಜ್ಯ ಬಂದಿದೆ. ಯಾವಾಗ ಬಂದಿದೆ? 1ನೇ ಶತಮಾನದಲ್ಲೇ ಬಂದಿದೆ. ಇವಾಗ ನಾವು ಎಲ್ಲಿದ್ದೀವಿ? ಕ್ರಿಸ್ತನ 1000 ವರ್ಷ ರಾಜ್ಯ ಪರಿಪಾಲನೆಯಲ್ಲಿ ನಾವೆಲ್ಲರೂ ಇದ್ದೇವೆ. 1ನೇ ಶತಮಾನದಲ್ಲಿ ಕ್ರಿಸ್ತನ ರಾಜ್ಯ ಪರಿಪಾಲನೆ ಇಲ್ಲಾಂದರೆ ಕ್ರಿಸ್ತನ ರಾಜ್ಯ ಪರಿಪಾಲನೆ ಇಲ್ಲ. 1000 ವರ್ಷ ರಾಜ್ಯ ಪರಿಪಾಲನೆ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಅದು ಕೊನೆ ತನಕ ಇರುತ್ತೆ. ಅದಕ್ಕೆ ಅಂತ್ಯವಿಲ್ಲ. 1000 ವರ್ಷವಲ್ಲ, 1000 ವರ್ಷ ಅಂತ ಯಾಕೆ ಹೇಳಿದಾರಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅದು ವರ್ಣಿಸಿ ಹೇಳಿರುವಂಥ ಮಾತು. ಅಂದರೆ ದೀರ್ಘಕಾಲ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ವಚನಗಳನ್ನು ಯೋಚನೆ ಮಾಡುವಾಗ ವರ್ಣಿಸಿ ಹೋಲಿಸಿ ಹೇಳಿದ್ದಾರೆ. ಅಂದರೆ ರೂಪ ಅಲಂಕಾರವಾಗಿ ಹೇಳಿರುವಂಥ ಮಾತು. 7 ನಕ್ಷತ್ರ ಅಂತಾನೆ, 7 ದೀಪ ಸ್ತಂಭಗಳಂತಾನೆ, 7 ತುತ್ತೂರಿಗಳಂತಾನೆ, ಇವೆಲ್ಲ ಏನಂತ ನೋಡುವಾಗ ಹೋಲಿಸಿ ವರ್ಣಿಸಿ ಹೇಳಿರುವಂಥ ಮಾತು. ಅದೇ ಪ್ರಕಾರ ದೀರ್ಘಕಾಲವನ್ನು ಸೂಚಿಸೋದಕ್ಕೆ 1000 ವರ್ಷ ಅಂತ ಹೇಳಿದ್ದಾನೆ ವಿನಃ ಆ 1000 ವರ್ಷ ಆದಮೇಲೆ ಮತ್ತೆ ಮುಗೀತು ಅಂತಲ್ಲ. ಏನ್ರಿ, ಜಗತ್ತು ಇರೋ ತನಕ ಕ್ರಿಸ್ತನ ರಾಜ್ಯ ಪರಿಪಾಲನೆ ನಡೆಯುತ್ತೆ. ಆ ಕ್ರಿಸ್ತನ ರಾಜ್ಯ ಪರಿಪಾಲನೆಯಲ್ಲಿ ಕ್ರಿಸ್ತನ ಭಕ್ತರು ಇರ್ತಾರೆ. ಈ ಕ್ರಿಸ್ತನ ಭಕ್ತರು ಏನು ಮಾಡ್ತಾರೆ ಗೊತ್ತಾ? ಸತ್ಯವೇದ ಎಂಬುವಂಥ ಗ್ರಂಥವನ್ನು, ದೇವರ ಕಾನೂನನ್ನು, ದೇವರ ಆಜ್ಞೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಪಂಚಕ್ಕೆ ಸಾರ್ತಾ ಇರ್ತಾರೆ. ಎಲ್ಲಿ ತನಕ ಸಾರ್ತಾ ಇರ್ತಾರೆ, ಎಲ್ಲಿ ತನಕ ನ್ಯಾಯ ತೀರಿಸ್ತಾ ಇರ್ತಾರೆ ಅಂತ ನೋಡುವಾಗ ಜಗತ್ತು ನಾಶವಾಗುವ ತನಕ ದೇವರ ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಇದು 1ನೇ ಶತಮಾನದಲ್ಲಿ ಕ್ರಿಸ್ತನ ಮೂಲಕ ದೇವರ ರಾಜ್ಯ ಪರಿಪಾಲನೆ ಪ್ರಾರಂಭವಾಗಿದೆ. ಈ ಅಧಿಕಾರವನ್ನು ಅಪೋಸ್ತಲರಿಗೆ ಕೊಟ್ಟಿದ್ದಾರೆ. ಅಪೋಸ್ತಲರು 1ನೇ ಶತಮಾನದಲ್ಲಿ ಕ್ರೈಸ್ತರಿಗೆ ಕೊಟ್ಟಿದ್ದಾರೆ. ಕ್ರೈಸ್ತರ ಮೂಲಕ ಪ್ರಪಂಚ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೆ ಬಂದಿದೆ. ಪ್ರತಿಯೊಬ್ಬರ ಮಧ್ಯದಲ್ಲಿ ಕ್ರೈಸ್ತರ ರಾಜ್ಯ ಪರಿಪಾಲನೆ ನಡೀತಾ ಇದೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಇನ್ನು ಉಳಿದಿರುವಂಥ ವಿಷಯಗಳನ್ನು ನಾಳೆ ತಿಳ್ಕೊಳ್ಳೋಣ ಪ್ರಿಯರೇ. ಅದ್ಭುತವಾದಂಥ ವಿಷಯಗಳನ್ನು, ಅನೇಕ ವಿಷಯಗಳನ್ನು ಎಲ್ಲರಿಗೂ ತಿಳಿಸಿ, ಎಲ್ಲರಿಗೂ ಶೇರ್ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಅರ್ಥ ಮಾಡಿಕೊಳ್ಳಿ, ಅಪಾರ್ಥ ಮಾಡ್ಕೊಳ್ಬೇಡಿ. ಕೊನೆ ದಿನದಲ್ಲಿದ್ದೀವಿ, ದೇವರ ರಾಜ್ಯದಲ್ಲಿದ್ದೀವಿ. ದೇವರ ರಾಜ್ಯ ಬಂದಿದೆ. 1ನೇ ಶತಮಾನದಲ್ಲೇ ಬಂದಿದೆ. ಇವಾಗ ಪ್ರಪಂಚ ದೇಶದಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಅಂದರೆ ದೇವರ ರಾಜ್ಯ ಸುವಾರ್ತೆ ಸಾರಲ್ಪಡ್ತಾ ಇದೆ. ಮಧ್ಯ ಆಕಾಶದಲ್ಲಿ ಬರುತ್ತೆ ಅಂತ ಎಲ್ಲಿ ಹೇಳಿಲ್ಲ. ದೇವರ ರಾಜ್ಯ ಮಧ್ಯ ಆಕಾಶದಲ್ಲೇ ಬರುತ್ತೆ, ಆಮೇಲೆ ಬರುತ್ತೆ ಅಂತ ಹೇಳಿಲ್ಲ. ಆಲ್ರೆಡಿ ಬಂದಿದೆ ಅಂತ ದೇವರು ಹೇಳಿದ್ದಾನೆ. ಪ್ರಾರಂಭದಲ್ಲಿ ನೋಡುವಾಗ ಬರಲಿ ಅಂತ ಹೇಳಿದ್ದಾನೆ, ಆನಂತರ ಬಂದಿದೆ ಅಂತ ಹೇಳಿದ್ದಾನೆ. ಆಲ್ರೆಡಿ ದೇವರ ರಾಜ್ಯದಲ್ಲಿ ನಿಜವಾದ ಭಕ್ತರಿದ್ದಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಆ ದೇವರ ರಾಜ್ಯದಲ್ಲಿ ಏನೇನು ಕೆಲಸ ನಡೀತಾ ಇದೆ, ಯಾರು ಸೇರಿಸಲ್ಪಡ್ತಾರೆ,
ಯಾವ ರೀತಿ ಜೀವಿಸ್ತಾರೆ ಅವೆಲ್ಲವನ್ನು ತಿಳ್ಕೊಳ್ಳೋಣ. ಎಷ್ಟು ಪ್ರಶ್ನೆಗಳಿದೆಯೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಏನ್ರಿ ಪ್ರಿಯರ ದೇವರ ಮಕ್ಕಳಿರ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಲ್ಲಿದ್ದೀವಿ. ಆ 4ನೇ ವಚನದಿಂದ 6ನೇ ವಚನದವರೆಗೆ ಎಷ್ಟು ಪ್ರಶ್ನೆಗಳು ಬರುತ್ತೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳೋಣ ಪ್ರಿಯರ್ ನಾಳೆ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ರಾಜ್ಯವನ್ನು ಕುರಿತು ಮಾತನಾಡ್ತಾ ಇದ್ದೀನಿ ತಂದೆ. ಆಲ್ರೆಡಿ 1ನೇ ಶತಮಾನದಲ್ಲಿ ನಿಮ್ಮ ರಾಜ್ಯವು ಬಂದಿದೆ. ನಿಜವಾದ ಭಕ್ತರು ನಿಮ್ಮ ರಾಜ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಸುವಾರ್ತೆ ಮಾಡ್ತಾ ಇದ್ದಾರೆ, ನ್ಯಾಯ ತೀರಿಸ್ತಾ ಇದ್ದಾರೆ ಲೋಕಕ್ಕೆ. ಆದರೆ ಅರ್ಥ ಮಾಡಿಕೊಳ್ಳದೆ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ತಂದೆ. ಕನಿಕರಿಸಿ ಕಾಪಾಡಿ. ಈ ಒಂದು ವಚನಗಳನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ವೀಕ್ಷಿಸಿದಾರೋ ಎಲ್ಲರನ್ನು ಕನಿಕರಿಸಿ ಎಲ್ಲರನ್ನು ಕಾಪಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.